ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಅಜ್ಞಾನದ ಕತ್ತಲೆಯಲ್ಲಿ ದೀಪ ಬೆಳಗಿದವರು, ಬಾಳ ಹಾದಿಗೆ ದಾರಿ ತೋರುವವರು ಶಿಕ್ಷಕರು. ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಶಿಕ್ಷಕಿ ಯಾರು ಅಂತ ಕೇಳೋದಾದ್ರೆ, ಪ್ರಸ್ತುತ 25 ವರ್ಷದಿಂದ ಮೂಡಬಿದ್ರೆಯ ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಸುಲತಾ ಹೆಬ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳನ್ನ ಕೇಳ್ಕೊಂಡು ಬರೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಹೇಗೆ ನಡೀತಾ ಇದೆ ಜೀವನ? ಚೆನ್ನಾಗಿ ನಡೀತಾ ಇದೆ. ಮೊದಲನಾಗಿ ಕೇಳೋದಾದ್ರೆ, ಮಕ್ಕಳೊಂದಿಗೆ ಬೆರೆಯುವಂಥದ್ದು, ಬೆಳಗಿನಿಂದ ಸಂಜೆವರೆಗೆ ಮಕ್ಕಳೊಂದಿಗೆ ತಮ್ಮ ಒಂದು ಅನುಭವ ಏನುಂಟು, ತಮ್ಮ ಒಂದು ಶಿಕ್ಷಕ ವೃತ್ತಿಯ ಒಂದು ಮಾತುಗಳನ್ನ ಮಕ್ಕಳಿಗೆ ತಿಳಿ ಹೇಳುವಂಥದ್ದು, ಪಾಠಗಳನ್ನ ಮಾಡುವಂಥದ್ದು ಎಷ್ಟು ಖುಷಿ ಆಗ್ತಿದೆ ಮ್ಯಾಮ್ ಈ ಒಂದು ಸಂದರ್ಭದಲ್ಲಿ? ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಅಧ್ಯಾಪನ ವೃತ್ತಿ ಅಂತ ಹೇಳುವಂಥದ್ದು ನಾನು ಬಯಸಿ ಪಡೆದಂಥದ್ದು. ಖಂಡಿತ. ನಾನು ಹುಟ್ಟಿ ಬೆಳೆದದ್ದು ಒಂದು ಗ್ರಾಮೀಣ ಪ್ರದೇಶದಲ್ಲಿ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ನನ್ನ ಹುಟ್ಟೂರು. ನಾನು ಹುಟ್ಟುವ ಕಾಲಕ್ಕೆ ನನ್ನ ಊರು ಗ್ರಾಮ ಆಗಿತ್ತು, ಈಗ ಅದು ತಾಲೂಕಾಗಿದೆ. ಅಲ್ಲಿಯ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನಾನು ಶಿಕ್ಷಣವನ್ನು ಮುಗಿಸಿದವಳು. ನನಗೆ ನನ್ನ ಪ್ರಾಥಮಿಕ ಶಾಲಾ ಹಂತದಲ್ಲಿ ಹಾಗೂ ಪ್ರೌಢಶಾಲಾ ಹಂತದಲ್ಲಿ ಪಾಠ ಮಾಡಿದಂತಹ ನನ್ನ ಶಿಕ್ಷಕರು, ಅದರಲ್ಲೂ ನನ್ನ ಕನ್ನಡ ಶಿಕ್ಷಕರು, ನನ್ನನ್ನು ಈ ಕನ್ನಡ ಅಧ್ಯಾಪಕಿ ಆಗೋ ಹಾಗೆ ಒಂದು ಸ್ಫೂರ್ತಿ ತುಂಬಿದ್ರು ಅಂತ ನಾನು ಹೇಳ್ತೇನೆ. ಯಾಕಂದರೆ ಅವರ ಪಾಠ ಪ್ರವಚನಗಳಿಂದ ಪ್ರಭಾವಿತಳಾದಂಥ ನಾನು ನನ್ನ ಹೈಸ್ಕೂಲ್ ವಿದ್ಯಾರ್ಥಿ ಜೀವನದ ಹೊತ್ತಿಗೆ ನಾನು ಕೂಡ ಕನ್ನಡ ಟೀಚರ್ ಆಗಬೇಕು ಅಂತ ಕನಸು ಕಂಡವಳು. ಆದರೆ ಕಾಲೇಜು ಉಪನ್ಯಾಸಕ್ಕೆ ಆಗ್ತೇನೆ ಅಂತ ನಾನು ಬಯಸಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ನಾನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕನ್ನಡ ಶಿಕ್ಷಕಿ ಆಗಬೇಕು ಅಂತ ಬಯಸಿದ್ದೆ. ಹಾಗಾಗಿ ನನ್ನ PUC ನಂತರ ನಾನು TCH ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟೆ. ನನಗೆ ಸರ್ಕಾರಿ ಸೀಟ್ ಸಿಗಲಿಲ್ಲ. ಪ್ರೈವೇಟ್ನಲ್ಲಿ ಓದಿಸುವುದಕ್ಕೆ ನಮ್ಮ ಮನೆಯಲ್ಲಿ ತಯಾರಿರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾನು ನನ್ನ ಪದವಿ ಶಿಕ್ಷಣವನ್ನು ಮುಂದುವರಿಸಬೇಕಾಯಿತು. ಪದವಿ ಮುಗಿಯುವ ಹಂತಕ್ಕೂ ನನ್ನಲ್ಲಿ ಇದ್ದದ್ದು ನಾನು ಕನ್ನಡ ಶಿಕ್ಷಕಿ ಆಗಬೇಕು ಅನ್ನೋದೇ ಆಗಿತ್ತು. ಹಾಗಾಗಿ ನನ್ನ ಪದವಿ ಮುಗಿಯೋ ಹೊತ್ತಿಗೆ ಮುಂಬೈ ಯೂನಿವರ್ಸಿಟಿಯಲ್ಲಿ ಕನ್ನಡ MAಗೆ ಅವಕಾಶ ಇದೆ ಅನ್ನೋದನ್ನು ನಾನು ಪತ್ರಿಕೆಯಲ್ಲಿ ನೋಡಿದೆ. ಸೊ ನನ್ನ ಊರಿನ ಒಂದು 3-4 ಹೆಣ್ಣು ಮಕ್ಕಳು ನಾವು ಅದಕ್ಕೆ ತಯಾರಾಗಿ ಮಾನಸಿಕವಾದ ತಯಾರಿಕೆಯನ್ನು ಮಾಡಿಕೊಂಡು ನಾವು ಹೋದ್ವಿ. ಒಂದು ಒಳ್ಳೆಯ ವಿಶ್ವವಿದ್ಯಾನಿಲಯ, ಮುಂಬೈ ವಿಶ್ವವಿದ್ಯಾನಿಲಯ, ಮತ್ತು ಒಂದು ಸುಮಾರು 40ರಷ್ಟು ವಿಭಾಗಗಳಿರುವಂಥ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಒಳ್ಳೆಯ ಕನ್ನಡ ವಿಭಾಗ ಕೂಡ ಅಲ್ಲಿದೆ. ಅಲ್ಲಿ ನಾನು ನನ್ನ MAಯನ್ನು ಮುಗಿಸ್ಕೊಂಡು ಬಂದು ಆರಂಭದಲ್ಲಿ ನಾನು ನನ್ನ ವೃತ್ತಿ ಜೀವನವನ್ನು ಶುರು ಮಾಡಿದ್ದು 1999ರಲ್ಲಿ ಕಾಪು ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ. ಆಮೇಲೆ 2000ನೇ ಇಸ್ವಿಗೆ ನಾನು ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಬಂದು ಸೇರಿದೆ. ಅಲ್ಲಿಂದ ಇವತ್ತಿನವರೆಗೆ ನಾನು ಅದೇ ಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಇದ್ದೇನೆ. ಮಕ್ಕಳೊಂದಿಗಿನ ಈ ಸಮಯವನ್ನು ಕಳೆಯೋದಿದೆಯಲ್ಲ, ಇದು ನಿಜವಾಗ್ಲೂ ತುಂಬ ಖುಷಿ ಕೊಡ್ತದೆ. ಯಾಕೆ ಅಂತ ಹೇಳಿದರೆ, ನಾವು ಶಿಕ್ಷಕರಾದವರು ನಾವೇನು ತಿಳ್ಕೊಳ್ತೀವಿ ಅಂದರೆ ನಾವೇ ತಿಳ್ಕೊಂಡವರು, ನಾವು ಮಕ್ಕಳಿಗೇನೋ ಬೋಧನೆ ಮಾಡ್ತೇವೆ ಅಂತ. ಹಾಗಲ್ಲ ಅದು. ನಾನು ತರಗತಿಗೆ ಹೋಗುವಾಗ ಒಬ್ಬಳು ಉಪನ್ಯಾಸಕಿಯಾಗಿ ಹೋಗ್ತೇನೆ, ಆದರೆ ತರಗತಿಯಿಂದ ಹೊರಗೆ ಬರುವಾಗ ನಾನೂ ಒಬ್ಬಳು ವಿದ್ಯಾರ್ಥಿನಿಯಾಗಿ ಹೊರಗೆ ಬರ್ತೇನೆ. ಯಾಕೆಂದರೆ ನಾವು ಮಕ್ಕಳಿಗೆ ಏನನ್ನು ಬೋಧಿಸ್ತೇವೋ ಅಷ್ಟೇ ನಾವು ಮಕ್ಕಳಿಂದ ಕೂಡ ಕಲಿಯುವಂಥದ್ದಿದೆ. ಅದು ಕೂಡ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಹೇಗೆ ಅಂತ ಕೇಳಿದರೆ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಹಾಗಾಗಿ ಆಯಾಯ ಜಿಲ್ಲೆಯ ಆ ಮಕ್ಕಳೊಂದಿಗೆ ಬೆರೆಯುವ, ಅವರ ಆಲೋಚನೆಗಳನ್ನು ಕೇಳುವ, ಅವರ ಆಯಾ ಪ್ರಾದೇಶಿಕ ಭಾಷೆಗಳ ಒಂದು ಸೊಗಡು, ಇದೆಲ್ಲ ನಮ್ಮ ಈ ಬೋಧನೆಯ ಜೊತೆಗೆ ನಮಗೆ ಖುಷಿ ಕೊಡುವಂಥ ವಿಚಾರಗಳು. ಹೌದು ಮ್ಯಾಮ್, ನಿಮ್ಮ ಒಂದು ತಂದೆ ತಾಯಿಯ ಸಪೋರ್ಟ್ ಅನ್ನುವಂಥದ್ದು ನಿಮ್ಮ ಒಂದು ಶಿಕ್ಷಕ ವೃತ್ತಿಗೆ ಹೇಗಿತ್ತು ಅಂತ? ನನ್ನ ಅಪ್ಪ ಅಮ್ಮ ಇಬ್ಬರು ಕೃಷಿಕರು. ಹಳ್ಳಿಯಲ್ಲಿ ನಾವು ಹುಟ್ಟಿ ಬೆಳೆದದಲ್ಲ, ಗ್ರಾಮೀಣ ಪ್ರದೇಶವೇ. ನಾವು ಹುಟ್ಟಿ ಬೆಳೆದದ್ದು ನಮ್ಮ ಅಜ್ಜಿ ಮನೆಯಲ್ಲಿ. ನನಗೆ ಯಾಕೆ ಈ ಸಾಹಿತ್ಯದ ಬಗ್ಗೆ ಒಂದು ಒಲವು ಬಂತು ಅಂದರೆ, ನನ್ನ ಅಜ್ಜಿ ಮನೆಗೆ ಬರ್ತಾ ಇದ್ದಂತಹ ಮನೆ ಕೆಲಸಕ್ಕೆ ಬರ್ತಾ ಇದ್ದಂಥ ಆಳುಗಳಿರ್ಬೋದು, ಅಥವಾ
ಅಕ್ಕಪಕ್ಕದ ಮನೆಯವರು ಇರ್ಬೋದು. ಹೇಗೆ ಅಂತ ಹೇಳಿದರೆ ಅವರು ಮನೆಗೆ ಬರೋರು ಆಳುಗಳಾಗಿರಲಿಲ್ಲ, ಮನೆಯ ಸದಸ್ಯರಾಗಿ ಇರ್ತಾಯಿದ್ರು. ಜೊತೆಗೆ ವಯಸ್ಸಾದ ಅಜ್ಜಂದಿರು ಅಜ್ಜಿಂದಿರು ಇವರೆಲ್ಲ ನಮಗೆ ಹೇಳ್ತಿದ್ದಂತಹ ಕಥೆಗಳು, ಅವರ ಬಾಯಿಂದ ಕೇಳಿದಂಥ ಬೇರೆ ಬೇರೆ ಗಾದೆಗಳು, ಈ ಪಾಡ್ದನಗಳು, ಇವೆಲ್ಲ ಎಲ್ಲೋ ಒಂದು ಕಡೆ ನನ್ನಂಥವಳನ್ನು ಈ ಸಾಹಿತ್ಯದ ಕಡೆಗೆ ಎಳಿತೇನೋ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಆಗ ನಮ್ಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಮತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಸಣ್ಣ ಲೈಬ್ರರಿ ಇತ್ತು. ನಮಗೆ ಆ ಪುಸ್ತಕಗಳನ್ನು ನೋಡಿ ಆಶ್ಚರ್ಯ ಆಗ್ತಾ ಇತ್ತು. ನಮಗೆ ಹೆದರಿಸ್ತಾ ಇದ್ರು, ಪುಸ್ತಕಗಳನ್ನು ಮುಟ್ಟಬೇಡಿ, ಹರಿಬೇಡಿ ಅಂತ. ಆದರೆ ಮನೆಯಲ್ಲಿ ಹಿರಿಯರಿಲ್ಲದೆ ಇರುವಾಗ ನಾವು ಮೆಲ್ಲ ಹೋಗಿ ಆ ಪುಸ್ತಕಗಳನ್ನು ತೆಗೆದು ಅವುಗಳನ್ನು ಪುಟಗಳನ್ನು ತಿರುವಿ ಹಾಕುವ ಕೆಲಸ ಮಾಡ್ತಾ ಇದ್ವಿ ನಾವು ಅಷ್ಟೇ. ಆದರೆ ಅದು ಕೂಡ ನಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಆ ಪುಸ್ತಕ ಪ್ರೀತಿಯನ್ನು ಕೂಡ ಬೆಳೆಸಿತು ಅಂತ ನಾನು ಭಾವಿಸಿಕೊಳ್ತೇನೆ. ಬಹುಶಃ ಇನ್ನೊಂದೇನು ಅಂತಂದರೆ, ನಾನು ಹುಟ್ಟುವ ಮೊದಲೇ ನನ್ನ ಅಜ್ಜ ತಾಳಮದ್ದಲೆಯ ಕೂಟಗಳನ್ನು ನಡೆಸ್ತಾ ಇದ್ರಂತೆ. ನಾನು ಅದನ್ನು ನೋಡಲಿಲ್ಲ, ನಾನು ಕೇಳಿಸ್ಕೊಳ್ಳಿಲ್ಲ, ನಾನು ಹೇಳುವುದನ್ನು ಕೇಳಿದ್ದೇನೆ. ಬಹುಶಃ ಇದೆಲ್ಲವೂ ಕೂಡ ನನ್ನ ಸಾಹಿತ್ಯ ಅಭಿರುಚಿಗೆ ಎಲ್ಲೋ ಒಂದು ಕಾರಣ ಆಯಿತು ಅಂತ ನಾನು ಭಾವಿಸಿಕೊಳ್ತೇನೆ. ನಿಮ್ಮ ಒಂದು ಮನೆಯ ವಾತಾವರಣ ಖಂಡಿತ. ತದನಂತರ ನೀವು ಮೊದಲು ಶಾಲೆಗೆ ಒಂದು ವರ್ಷ ನೀವು ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸ್ತೀರಾ, ಅಲ್ಲಿ ಒಂದು ಅನುಭವ ಹೇಗಿತ್ತು ಅಂತ? ಹೌದು, ನಾನು ನನ್ನ MA ಮುಗಿದ ತಕ್ಷಣ, ಊರಿಗೆ ಬಂದ ತಕ್ಷಣ ನಾನು ಕಾಪು ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಉಪನ್ಯಾಸಕಿಯಾಗಿ ಸೇರಿದೆ. ಅಲ್ಲಿ ಹೇಗೆ ಕೇಳಿದ್ರೆ, ಒಂದೇ ಕಟ್ಟಡದ ಒಳಗಡೆ LKG ಇಂದ ಶುರುವಾಗಿ PUC ಯವರೆಗಿನ ಶಿಕ್ಷಣ ಇತ್ತು. ಹಾಗಾಗಿ ನಮಗಲ್ಲಿ, ನಾನು PUC ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದರೂ ಕೂಡ ನಮಗೆ ಬೆಳಗ್ಗಿಂದ ಸಂಜೆಯವರೆಗೆ KG ಇಂದ PUC ವರೆಗಿನ ಎಲ್ಲ ಮಕ್ಕಳು ಕೂಡ ಸಿಗ್ತಾ ಇದ್ರು. ಆ ಮಕ್ಕಳ ಪ್ರೀತಿ, ಯಾಕಂದರೆ ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಎಲ್ಲ ಶಿಕ್ಷಕರಿಗೂ ಕೂಡ ಅವರು ನಮಸ್ಕಾರ ಕೊಡೋದು, ಪ್ರೀತಿಯಿಂದ ಮಾತಾಡಿಸೋದು, ಇದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು ನನಗೆ. ಹಾಗಾಗಿ ನಾನು ಅಲ್ಲೂ ಖುಷಿಯಿಂದ ಒಂದು ವರ್ಷ ಕಳೆದಿದ್ದೇನೆ. ಆಮೇಲೆ ನಾನು ಮೂಡುಬಿದ್ರೆ ಆಳ್ವಾಸ್ ಕಾಲೇಜಿಗೆ ಸೇರಿದೆ. ಬಹುಶಃ ಆಳ್ವಾಸ್ ಕಾಲೇಜ್ ಅಂತ ಹೇಳುವಂಥದ್ದು, ನಾನು ನನ್ನ ಅಧ್ಯಾಪನ ವೃತ್ತಿಯನ್ನು ಮುಂದುವರಿಸೋ ಜೊತೆಗೆ ಬಹುಶಃ ನನ್ನ ಸಾಹಿತ್ಯ ಆಸಕ್ತಿಯನ್ನು ಮುಂದುವರಿಸೋದಕ್ಕೆ ಮತ್ತು ನನ್ನ ಸಾಹಿತ್ಯ ಚಟುವಟಿಕೆಗಳಿಗೆ ಒಂದು ದೊಡ್ಡ ಬಾಗಿಲನ್ನು ತೆರೆದುಕೊಡ್ತು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಮ್ಯಾಮ್, ಈಗ ಮೊದಲನೇ ಕ್ಲಾಸ್ನ ಒಂದು ಅನುಭವ ಹೇಗಿತ್ತು? ಯಾಕೆಂತ ಹೇಳಿದ್ರೆ ನೀವು ಟೀಚರ್ ಆಗಬೇಕು ಅಂತ ಆಸಕ್ತಿಯಿಂದ ಬಂದವರು. ಹಾಗಿರುವಾಗ ನಾವು ಮಕ್ಕಳಾಗಿದ್ದವರು ಎದುರು ಕಡೆಯಿಂದ ಟೀಚರ್ ಪಾಠ ಮಾಡುವಾಗ ಕೇಳ್ತಾ ಇದ್ದವರು, ನಾವು ಕೂಡ ಮುಂದೊಂದು ದಿವಸ ಈ ಥರ ಆಗಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡಿದ್ದವರು. ನೀವು ಶಿಕ್ಷಕರಾದಾಗ ಮಕ್ಕಳನ್ನ ಒಂದು ಎದುರುಗಡೆ ನೋಡಿ ಹೇಗೆ ಅನ್ನಿಸ್ತು ಅಂತ, ಆ ಒಂದು ಸಂದರ್ಭ ಹೇಗಿತ್ತು? ಇಲ್ಲ, ಆರಂಭದಲ್ಲಿ ಮೊದಲನೇ ತರಗತಿಗೆ ಹೋಗುವಾಗ ನಮ್ಮಲ್ಲೂ ಒಂದು ಸಣ್ಣ ಅಳುಕಿರುತ್ತೆ. ಆದರೆ ಆಗಿನ ವಿದ್ಯಾರ್ಥಿಗಳು ಇವತ್ತಿನ ವಿದ್ಯಾರ್ಥಿಗಳ ಹಾಗೂ ಅಲ್ಲ. ಪಾಪ ಸುಮ್ಮನೆ ಕೂತ್ ಕೇಳ್ತಾ ಇದ್ದಂಥ ಮಕ್ಕಳೇ ಇದ್ರಾಗ. ಈಗ ಕೇಳೋದಿಲ್ಲ ಅಂತಲ್ಲ, ಆದರೆ ಇವತ್ತಿನ ಮಕ್ಕಳ ಸ್ವಭಾವಗಳು ಸ್ವಲ್ಪ ಭಿನ್ನ ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಬಹಳ ಖುಷಿಯಿಂದ, ಬಹಳ ಧೈರ್ಯದಿಂದ ನಾನು ಕ್ಲಾಸ್ ರೂಮ್ ಪ್ರವೇಶ ಮಾಡಿದವಳು. ಅದು ಯಾಕೆ ಆ ಧೈರ್ಯ ಇತ್ತು ಅಂದರೆ, ನಾನು ಹಳ್ಳಿಯ ಶಾಲಾ ಕಾಲೇಜಲ್ಲಿ ಓದಿದರೂ ಕೂಡ ನಾನು ವೇದಿಕೆ ಹತ್ತುವ ಒಂದು ಅಭ್ಯಾಸ ನನಗೆ ನನ್ನ ಕಾಲೇಜು ಶಿಕ್ಷಣದ ಹಂತಕ್ಕೆ ಶುರುವಾಯಿತು. ಮೊದಲ ಬಾರಿಗೆ ಮೈಕದೆದುರು ನಿಂತು ಮಾತಾಡಿದಾಗ ನನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸಿದ್ದು, ನನ್ನ ಸಹಪಾಠಿಗಳು ನನ್ನನ್ನು ಹುರಿದುಂಬಿಸಿದ್ದು, ಇದೆಲ್ಲ ನಮಗೆ 4 ಜನರ ಎದುರು ನಿಂತು ಮಾತಾಡುವ ಧೈರ್ಯವನ್ನು ತಂದುಕೊಟ್ಟಿತ್ತು. ಹಾಗಾಗಿ ಕನ್ನಡ ಶಿಕ್ಷಕಿ ಆಗಬೇಕು ಅನ್ನೋ ಕನಸು ಕಂಡಂಥ ನನಗೆ ತರಗತಿಯೊಳಗೆ ಹೋಗುವಾಗ ತೀರಾ ಭಯದಿಂದ ನಾನು ಹೋಗಲಿಲ್ಲ. ಮತ್ತು ಆರಂಭದ ನಮ್ಮ ಬೋಧನೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಅನುಭವ, ಜ್ಞಾನ ಎಲ್ಲದರ ಕೊರತೆ ಇರುವಂಥದ್ದಲ್ವ. ಹಾಗಾಗಿ ಎಲ್ಲೋ ನಾನು ಹೇಳಿದ್ದು ಮಕ್ಕಳಿಗೆ ತಲುಪ್ತದೋ ಇಲ್ವೋ, ಅಥವಾ ಮಕ್ಕಳಿಗೆ ಬೇಕಾದ್ದನ್ನು ನಾನು ಹೇಳ್ತೇನೋ ಇಲ್ವೋ ಎನ್ನುವಂಥ ಅಳುಕು ಎಲ್ಲರನ್ನು ಕಾಡುವ ಹಾಗೆ ನನ್ನನ್ನು ಕೂಡ ಕಾಡಿತ್ತು. ಆದರೆ ನಾನು ಓದನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದೆ. ಹಾಗಾಗಿ ದಿನದಿಂದ ದಿನಕ್ಕೆ ನನಗೂ ಕೂಡ ಈ ಬೋಧನೆ ಅನ್ನುವಂಥದ್ದು ಖುಷಿ ಕೊಡಲಿಕ್ಕೆ ಶುರುವಾಯಿತು. ಈಗ ಮಕ್ಕಳಿಗೆ ಪಾಠ ಅನ್ನುವಂಥ ಒಂದು ಸುಲಭವಾಗಿ ಅರ್ಥೈಸುವುದಕ್ಕೆ ನೀವು ಯಾವ ಒಂದು ವಿಧಾನವನ್ನು ಪಾಲಿಸ್ತೀರ? ಸುಲಭವಾಗಿ ಅರ್ಥೈಸುವುದಕ್ಕೆ ಅಂತ ಹೇಳಿದರೆ, ನಾವು ಕೇವಲ ಪದಗಳಿಗೆ ಅರ್ಥವನ್ನು ಹೇಳ್ತಾ ಹೋದರೆ ಅದನ್ನು ಯಾವ ಮಕ್ಕಳು ಕೇಳಲಿಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ಒಂದು ಪಾಠದಲ್ಲಿ ಬರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಅನುಭವಗಳನ್ನು ಇಟ್ಟುಕೊಂಡು ನಾವು ಮಕ್ಕಳನ್ನು ತಲುಪೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಯಾಕಂದರೆ ಯಾವತ್ತು ನಮ್ಮ ಅನುಭವವನ್ನು ಹೇಳಿದಾಗ ಅದು ಮಕ್ಕಳಿಗೆ ತುಂಬ ಆಪ್ತ ಆಗತ್ತೆ, ಮಕ್ಕಳಿಗೆ ಬೇಗ ನಾಟತ್ತೆ.
ನಾವು ಯಾವುದೋ ಒಂದು ಕಲ್ಪನಾ ಲೋಕವನ್ನು ತಂದು ತರಗತಿ ಒಳಗಡೆ ಇದು ಮಾಡೋದಕ್ಕಿಂತ ನಮ್ಮದೇ ಅನುಭವವನ್ನು ಇಟ್ಟುಕೊಂಡು ಉದಾಹರಣೆ ಜೊತೆಗೆ ಹೇಳಿದಾಗ ಮಕ್ಕಳಿಗೆ ಖಂಡಿತವಾಗಿಯೂ ಅದು ಖುಷಿ ಕೊಡ್ತದೆ. ಮತ್ತೆ ಭಾಷಾ ತರಗತಿಗಳನ್ನು ನಿಜವಾಗ್ಲೂ ಮಕ್ಕಳು ಖುಷಿ ಪಡ್ತಾರೆ. ಇದು ನಾನು ಕಂಡುಕೊಂಡದ್ದು. ಈಗ ಕನ್ನಡ ಭಾಷೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯ ಆಗ್ತದೆ ಮ್ಯಾಮ್? ಈಗ ನಾವು ಕ್ಲಾಸ್ನಲ್ಲಿ ನೋಡ್ಬೋದು ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡುವಂಥದ್ದು. ಹಾಗಿರುವಾಗ ಈ ಕನ್ನಡಕ್ಕೆ ಎಷ್ಟು ಪೆಟ್ಟು ಬಿಡ್ತದೆ ಹೇಗೆ ಅಂತ? ಇಲ್ಲ, ನಾನು ಹೇಳ್ತಾ ಇರೋದೇನು ಕೇಳಿದ್ರೆ, ಇವತ್ತು ಭಾಷೆಗೆ ಪೆಟ್ಟು ಬೀಳ್ತಾ ಇದೆ, ನಾವು ಒಪ್ಪಿಕೊಳ್ಳುವ. ಆದರೆ ಕನ್ನಡ ಭಾಷೆಯನ್ನು ನಾವು ಸರಿಯಾದ ಕ್ರಮದಲ್ಲಿ ಬೋಧಿಸಿದರೆ ಕನ್ನಡವನ್ನು ಮಕ್ಕಳು ಇಷ್ಟಪಡ್ತಾರೆ. ಇವತ್ತು ನಮ್ಮಲ್ಲಿ ನಾವು ಕೇಳಿಸಿಕೊಳ್ಳೋ ಒಂದು ಮಾತೇನು ಅಂದರೆ, ಇವತ್ತು ಕನ್ನಡ ಎಲ್ಲೋ ಮೂಲೆ ಗುಂಪಾಗ್ತಾ ಇದೆ. ಇವತ್ತು ಇಂಗ್ಲೀಷಿನ ಒಂದು ಪ್ರಭಾವದಿಂದಾಗಿ ಕನ್ನಡ, ನಾನು ಹೇಳೋದು ಕನ್ನಡ ಭಾಷೆ ಅಂತ ಹೇಳೋದು ಇವತ್ತು ನಿನ್ನೆ ಹುಟ್ಟಿದ ಭಾಷೆ ಅಲ್ಲ. ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಭಾಷೆ ಅಷ್ಟು ಸುಲಭದಲ್ಲಿ ಸಾಯುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ಮರ ಬಹಳ ಆಳದವರೆಗೆ ಬೇರನ್ನು ಬಿಟ್ಟಿದೆ ಅಂದರೆ ಅದಕ್ಕೆ ಅಷ್ಟು ಸುಲಭದಲ್ಲಿ ಸಾವು ಬರುವುದಿಲ್ಲ. ಹಾಗಾಗಿ ಭಾಷೆ ಅದೇ ಥರ ಒಂದು ಭಾಷೆಗೂ ಕೂಡ. ಆದರೆ ಇವತ್ತು ನಾವು ಕನ್ನಡ ಭಾಷೆಯನ್ನು ಬಳಸುವ ಕ್ರಮಗಳನ್ನು ನೋಡುವಾಗ ಸ್ವಲ್ಪ ಆತಂಕ ನಮಗಾಗ್ತದೆ. ಏನು ಅಂದರೆ, ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಸವಕಳಿ ನಾಣ್ಯ ಆಗುತ್ತೇನೋ ಎನ್ನುವ ಭಯ ಕೂಡ ನಮ್ಮನ್ನು ಕಾಡ್ತದೆ. ಯಾಕೆ ಅಂದರೆ ಇವತ್ತು ಒಂದು ವಾಕ್ಯವನ್ನು ಕನ್ನಡದಲ್ಲಿ ಪೂರ್ತಿ ಹೇಳುವಷ್ಟು ವ್ಯವಧಾನ ಇಲ್ಲದ ನಮ್ಮ ಸ್ಥಿತಿ ಅಲ್ವಾ? ಇವತ್ತು ಮೊಬೈಲ್ಗಳಲ್ಲಿ ಯಾರಿಗೊಬ್ಬರಿಗೆ ಶುಭಾಶಯ ಕಳಿಸ್ಬೇಕು ಅಥವಾ ಏನೋ ಒಂದು ವಿಚಾರವನ್ನು ಹೇಳಬೇಕು ಅಂದಾಗ ನಾವಲ್ಲಿ ಚಿಹ್ನೆಗಳನ್ನು ಬಳಸ್ತಾ ಇದ್ದೇವೆ ಅಲ್ವಾ, ಪದಗಳನ್ನು ಬಳಸ್ತಾ ಇಲ್ಲ. ಹಾಗಾಗಿ ನನಗನ್ಸೋದು ನಾವು ಮತ್ತೆ 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 ಅದನ್ನು ಕಡಿತ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ ಅಲ್ವಾ. ಸುಲಭದಲ್ಲಿ ಅರ್ಥ ಮಾಡಿಸುವುದಕ್ಕೆ ಭಾಷೆಯನ್ನು ಬಿಟ್ಟು ಬೇರೆ ಸಂಜ್ಞೆಗಳನ್ನು ಬಳಸ್ತಾ ಇದ್ದೇವೆ. ಇದು ಎಲ್ಲೋ ಒಂದು ಕಡೆ ನಮಗೆ ಆತಂಕ ಕೊಡ್ಲಿಕ್ಕೆ ಶುರುವಾಗಿದೆ. ಹೌದು, ಅದನ್ನ ಮಾಡ್ತಾ ಇರೋದ್ರಿಂದ. ಮತ್ತೆ ನೋಡಿ, ಒಂದು ಕಾಲಕ್ಕೆ ಪತ್ರಲೇಖನ ಎನ್ನುವಂಥದ್ದೊಂದಿತ್ತು. ಬಹುಶಃ ಭಾಷೆಯನ್ನ ಮತ್ತೆ ಸಂಬಂಧವನ್ನ ಗಟ್ಟಿ ಮಾಡುವುದರಲ್ಲಿ ಬಹಳ ದೊಡ್ಡ ಒಂದು ಮಾಧ್ಯಮ ಅದು. ಇವತ್ತು ಪತ್ರ ಮಾಧ್ಯಮ ಅಂತ ಹೇಳುವುದು ಇಲ್ವೇ ಇಲ್ಲ. ಇವತ್ತೆಲ್ಲೋ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದಕ್ಕೋಸ್ಕರ ಎಲ್ಲೋ ಒಂದು 4 ಅಂಕದ ಪತ್ರಗಳನ್ನು ನಾವು ಕೊಡ್ತೇವೆ ಬಿಟ್ರೆ, ಒಂದು ಕಾಲದ ಪತ್ರ ಮಾಧ್ಯಮ ಬೇರೆ ಇತ್ತಲ್ಲ. ಅಲ್ಲಿ ಭಾವನೆಗಳನ್ನು ಕೂಡ ಅಭಿವ್ಯಕ್ತಗೊಳಿಸೋದಕ್ಕೆ ಮತ್ತು ನಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸೋದಕ್ಕೆ ಬಹಳ ಒಳ್ಳೆಯ ಒಂದು ಮಾಧ್ಯಮ ಆಗಿತ್ತದು. ಇನ್ನೊಂದು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಒಂದು ಕಾಲದ ನೈತಿಕ ಶಿಕ್ಷಣ, ಮೌಲ್ಯಯುತ ಶಿಕ್ಷಣ ಅದೆಲ್ಲ ಬದಿಗೋಗಿ ಇವತ್ತು ಅಂಕ ಕೇಂದ್ರಿತ ಶಿಕ್ಷಣದಲ್ಲಿ ನಾವಿದ್ದೇವೆ ಅಲ್ವಾ. ಇವತ್ತು ಅಂಕ ಗಳಿಸುವುದೇ ಬಹಳ ಪ್ರಧಾನವಾಗಿದೆ. ಹೌದು, ಒಪ್ಪಿಕೊಳ್ಳಬೇಕು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವಿದ್ದೇವೆ. ಹಾಗಾಗಿ ಇವತ್ತು ಒಂದೊಂದು ಅಂಕ ಕೂಡ ಮಗುವಿಗೆ ಬಹಳ ಮುಖ್ಯವೇ, ನಾವು ಒಪ್ಪಿಕೊಳ್ಳಬೇಕು. ಆದರೆ ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ಮಕ್ಕಳು ಸುಲಭವಾಗಿ ಪಾಸಾಗುವುದಕ್ಕಿರುವ ಮಾರ್ಗಗಳು ಯಾವುವು ಅನ್ನೋದನ್ನು ಇವತ್ತು ಸರ್ಕಾರಗಳು ಕೂಡ ನಮಗೆ ತೋರಿಸಿಕೊಡ್ತಾ ಇದ್ದಾವೆ. ಏನು ಬರೆದ್ರೂ ಅಡ್ಡಿಲ್ಲ, ಇಷ್ಟು ಬರೆದ್ರೆ ಸಾಕು, ಪಾಸ್ ಆದರೆ ಸಾಕು. ಹೌದು, ಆದರೆ ಎಲ್ಲೋ ಒಂದು ಕಡೆ ನಮ್ಮ ಭಾಷೆ ಗಟ್ಟಿ ಮಾಡೋದಕ್ಕೆ ಸ್ವಲ್ಪ ಅದರಿಂದ ನಮಗೆ ತೊಡಕಾಗ್ತಾ ಇದೆ ಕೂಡ ಅಲ್ವಾ. ಹಾಗೆ ನನಗೆ ಅನ್ನಿಸ್ತಾ ಇದೆ. ಬಹುಶಃ ನೀವು ಹೇಳ್ತಾ ಇರುವಾಗ ಮ್ಯಾಮ್, ಈಗ ಅಂಕದ ಬಗ್ಗೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಅಂಕದ ವಿಚಾರಕ್ಕೆ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥದ್ದು, ಇದು ಎಷ್ಟು ಸರಿ? ಯಾಕೆ ಅಂದರೆ, ನಾನೊಂದು ಹೇಳೋದು, ಇವತ್ತು ಎಲ್ಲವನ್ನು ಕೂಡ ಶಾಲೆಯೇ ಕಲಿಸ್ಬೇಕು ಅಂತ ನಾವು ಕಾಯಬಾರ್ದು. ನಿಜವಾಗ್ಲೂ ನಮ್ಮಲ್ಲೊಂದು ಮಾತೇ ಇದೆಯಲ್ಲ, ಮನೆಯೇ ಮೊದಲ ಪಾಠ ಶಾಲೆ ಅಂತ. ಒಂದು ಮಗುವಿಗೆ ಸಂಸ್ಕಾರ ಅಂತ ಹೇಳುವಂಥದ್ದು ಅಥವಾ ಸಂಸ್ಕೃತಿ ಅಂತ ಹೇಳೋದು ಮನೆಯಲ್ಲಿ ಶುರುವಾಗಬೇಕು ಅಥವಾ ಶುರುವಾಗ್ತದೆ. ಯಾಕೆ ಮಕ್ಕಳು ಇಂಥದಕ್ಕೆ ಹೋಗ್ತಾರಂದರೆ, ಒಂದು ಕಾಲಕ್ಕೆ ಕೂಡು ಕುಟುಂಬ ಇತ್ತು, ನಮ್ಗೆ ಗೊತ್ತಿದೆ, ಅವಿಭಕ್ತ ಕುಟುಂಬ ಇತ್ತು. ಒಂದು ಮನೆಯಲ್ಲಿ 30-40 ಜನ ಸದಸ್ಯರಿದ್ದಂಥ ಮನೆಗಳಲ್ಲಿ ಆ ಮನೆಯ ಮಕ್ಕಳೆಲ್ಲ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಹೀಗೆ ಕೂಡಿ ಬೆಳೆಯುವಂಥ ಒಂದು ಕಾಲ ಇತ್ತು. ಇವತ್ತೇನಾಗಿದೆ ಅಂದರೆ, ಅಪ್ಪ ಅಮ್ಮನಿಗೆ 1-2 ತಪ್ಪಿದರೆ 3 ಮಕ್ಕಳು. ಅಪ್ಪ ಅಮ್ಮ ಇಬ್ಬರು ಕೂಡ ಹೊರಗಡೆ ಕೆಲಸಕ್ಕೆ ಹೋಗ್ತಾರಾದರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ, ಮಕ್ಕಳ ಜೊತೆಗೆ ಕಲಿಯೋದಕ್ಕೆ ಯಾರಿಲ್ಲದೆ ಆ ಮಕ್ಕಳನ್ನು ಬೇಬಿ ಸಿಟ್ಟಿಂಗ್, ಇನ್ನೊಂದು ಮತ್ತೊಂದು, ಅಥವಾ 2-2.5 ವರ್ಷಕ್ಕೆ ಶಾಲೆಗೆ ಕಳಿಸುವ ಕೆಲಸ ಮಾಡ್ತಾರೆ. ಎರಡನೇದು, ಇವತ್ತಿನ ಮಕ್ಕಳು ನನಗನ್ಸೋದು ಸ್ವಲ್ಪ ಸ್ವಾರ್ಥಿಗಳಾಗಿ ಬೆಳೀತಾ ಇದ್ದಾರೆ. ಯಾಕಂದರೆ ಮನೆಯಲ್ಲಿ ಏನಾದರೂ ಒಂದು ತಂದರೆ ಅದು ಆ ಮಗುವಿಗೆ ಮಾತ್ರ, ಯಾಕಂದ್ರೆ ಮನೇಲಿ ಆ ಮಗು ಮಾತ್ರ ಇರೋದು, ಒಂದೇ ಮಗು ಇರೋದು. ಮಗುವಿಗೆ ಎಳವೆಯಲ್ಲಿ ಕೂಡ ಒಂದು ರೀತಿಯ ಸ್ವಾರ್ಥ, ನನಗೆ, ನನ್ನದ್ದು, ನಾನೇ ಅನ್ನುವಂಥದ್ದು ಆಗಿಬಿಡ್ತದೆ. ಹಾಗಾಗಿ ಪ್ರಾಥಮಿಕ ಶಾಲೆಯಲ್ಲೆಲ್ಲ ತರಗತಿಯಲ್ಲಿ ಮುಂದಿದ್ದ ಮಗುವಿಗೆ
ಒಂದು PUC ಹಂತಕ್ಕೆ ಬರುವಾಗ ಕೂಡ ತಲೆಯಲ್ಲಿ ಏನಿರುತ್ತೆ, ಕ್ಲಾಸಲ್ಲಿ ನಾನೇ ಫಸ್ಟ್ ಬರಬೇಕು ಅಂತ ಇರುತ್ತೆ. ಎಲ್ಲೋ ಒಂದು ಪರೀಕ್ಷೆಯಲ್ಲಿ 1-2 ಅಂಕ ಕಮ್ಮಿ ಬಂದರೆ ಅಯ್ಯೋ ನಾನು ಪ್ರಯೋಜನ ಇಲ್ಲ, ಇಲ್ಲಿವರೆಗೆ ನಾನೇ ಫಸ್ಟ್ ಬಂದಿದ್ದೆ, ಬಂದ್ಬಿಡತ್ತೆ. ಹಾಗಾಗಿ ಆ ಸ್ವಾರ್ಥ ಮೂಲವೇ ಏನು ಮಾಡತ್ತಂದರೆ ಈ ರೀತಿಯ ಆತ್ಮಹತ್ಯೆಯಂತಹ ಕೆಲಸಗಳಿಗೆ ಪ್ರಚೋದಿಸ್ತದೆ ಅಂತ ನನಗನ್ನಿಸ್ತದೆ. ಹಾಗಾಗಿ ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವ ಹಂತದಲ್ಲೂ ಕೂಡ ನಾವು ಎಚ್ಚರವನ್ನು ವಹಿಸಬೇಕು. ಯಾಕಂದರೆ ಮಕ್ಕಳಿಗೆ ಗೆಲ್ಲುವುದನ್ನು ಮಾತ್ರ ಹೇಳಿಕೊಡುವುದಲ್ಲ, ಮಕ್ಕಳಿಗೆ ಸೋಲುವುದನ್ನು ಹೇಳಿಕೊಡ್ಬೇಕು ಅಲ್ವಾ. ಈಗ ಒಂದು ಮಗು 100 ರೂಪಾಯಿ ಕೇಳಿದಾಗ 100 ಸಾಕಾಗಲ್ಲ 500 ತಗೋ ಅಂತ ಕೊಡುವ ಅಪ್ಪ ಅಮ್ಮ ಇವತ್ತು. ಒಂದು ಮಗುವಿಗೆ ಒಂದು 10 ರೂಪಾಯಿ ತಗೊಳ್ಳುವಾಗಲೂ ಕೂಡ 10 ರೂಪಾಯಿ ಕಷ್ಟ ಏನು ಅನ್ನೋದು ಅರ್ಥ ಆಗಬೇಕು. ಆಗ ಮಾತ್ರ ಮಕ್ಕಳಿಗೆ ಮುಂದೆ ಬದುಕು ಏನು ಅನ್ನೋದು ಅರ್ಥ ಆಗುತ್ತೆ. ಇವತ್ತು 10-15 ವರ್ಷದವರೆಗೆ ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಸಾಕಿರ್ತಾರೆ. ಒಂದು 2 ಅಂಕ ಕಮ್ಮಿ ಬಂತು ಅನ್ನೋ ಕಾರಣಕ್ಕೂ ಅಥವಾ ಇನ್ಯಾವುದೋ ಕಾರಣಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮ ಬೈದ್ರು ಅನ್ನೋ ಕಾರಣಕ್ಕೂ, ಶಾಲೆಯಲ್ಲಿ ಶಿಕ್ಷಕರು ಬೈದ್ರು ಅನ್ನೋ ಕಾರಣಕ್ಕೂ ಒಂದು ಮಗು ಆತ್ಮಹತ್ಯೆ ಮಾಡ್ಕೊಳ್ಳುತ್ತಂತಾದರೆ ಅಲ್ಲಿಯವರೆಗೆ ಆ ಮಗುವನ್ನು ಬೆಳೆಸಿದಂಥ ಅಪ್ಪ ಅಮ್ಮ ಖಂಡಿತ ಅವರ ತ್ಯಾಗಕ್ಕೆ ಬೆಲೆ ಇಲ್ವಾ? ಅಥವಾ ಯಾವ ಶಿಕ್ಷಕರೇ ಆಗಲಿ ಮಕ್ಕಳಿಗೆ ಬೈಯೋದು ವೈಯಕ್ತಿಕವಾದ ಯಾವುದೇ ದ್ವೇಷ ಅಲ್ಲ, ಮಗುವಿನ ಬೆಳವಣಿಗೆ ನೆಲೆಯಿಂದ, ಮಗುವಿನ ಭವಿಷ್ಯದ ನೆಲೆಯಿಂದ ಮಕ್ಕಳಿಗೆ ಬೈತಾರೆ. ಅದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕಾದ್ರೆ ಈ ಎಲ್ಲ ಒಳ್ಳೆಯ ಗುಣಗಳನ್ನು, ಒಳ್ಳೆತನವನ್ನು ಮಗುವಿಗೆ ಮನೆಯಲ್ಲಿ ಹೇಳಿಕೊಡಬೇಕು. ಯಾಕಂದರೆ ಶಿಕ್ಷಕರ ಪಾತ್ರ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಿನ ಪಾತ್ರ ಅಪ್ಪ ಅಮ್ಮಂದಿದೆ ಅಲ್ವಾ. ಆವಾಗ ಖಂಡಿತವಾಗಿ ಮಕ್ಕಳಿಗೆ ಇಲ್ಲ, 1-2 ಅಂಕಕ್ಕೆ ಕೊರತೆ ಆದರೆ ಏನು ಆಗ್ಬೋದಿಲ್ಲ, ಮುಂದಿನ ಪರೀಕ್ಷೆಯಲ್ಲಿ ತೆಗೆಯೋಣ ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಮತ್ತು ಅತಿಯಾದ ಒತ್ತಡವನ್ನು ಇವತ್ತಿನ ದಿನದಲ್ಲಿ ಹೆತ್ತವರು ಕೂಡ ಅತಿಯಾದ ಒತ್ತಡವನ್ನು ಮಕ್ಕಳ ಮೇಲೆ ಹೇರೋದಿದೆ. ಈಗ ಹೆತ್ತವರನ್ನು ನಾವು ಸರಸಗಟ್ಟಾಗಿ ಬೈಲಿಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ಈಗ ಕೆಲವರು ಹೇಳ್ತಾರೆ ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು, ನೀನು ಇಷ್ಟು ಅಂಕ ಪಡಿಲೇಬೇಕು. ಯಾಕೆ ಹೇಳ್ತಾರೆ ಅಂದರೆ ಪಾಪ ಅವರಿಗೆ ಅವರ ಬದುಕಿನಲ್ಲಿ ಅದನ್ನು ಪಡಿಲಿಕ್ಕೆ ಆಗಿರೋದಿಲ್ಲ ಅಲ್ವಾ. ಏನಾಗಿರೋದಿಲ್ಲ ಅದನ್ನು ತಮ್ಮ ಮಕ್ಕಳ ಮೂಲಕ ಪಡಿಬೇಕು ಅನ್ನೋ ಆಸೆ ಅಪ್ಪ ಅಮ್ಮನಿಗೆ ಇರುತ್ತೆ. ಹಾಗಾಗಿ ಅವರು ಒತ್ತಡ ಹಾಕ್ತಾರೆ. ಆದರೆ ಹಾಕುವಾಗಲೂ ಕೂಡ ಧನಾತ್ಮಕವಾದ ಆಲೋಚನೆಗಳನ್ನು ಮಕ್ಕಳಲ್ಲಿ ಬೆಳೆಸುವ, ರೂಪಿಸುವ ಕೆಲಸವನ್ನು ಮನೆಯಲ್ಲೂ ಕೂಡ ಮಾಡಬೇಕು. ಶಿಕ್ಷಕರು ಆ ಕೆಲಸವನ್ನು ಮಾಡಬೇಕು. ಆವಾಗ ಬಹುಶಃ ಕೆಲವು ಸಮಸ್ಯೆಗಳು ದೂರ ಆಗಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಮ್ಯಾಮ್, ಈಗ ಶಾಲಾ ದಿನಗಳಲ್ಲಿ ಮಕ್ಕಳಿಗೆ ದೊಡ್ಡದಾದಂಥ ವೇದಿಕೆ ಒಂದು ಪ್ರತಿಭಾ ಕಾರಂಜಿ, ಫೆಸ್ಟ್ ಆಗಿರ್ಬೋದು, ಈ ರೀತಿಯಾಗಿ ಬರುವಂಥದ್ದು. ನೀವು ಈ ರೀತಿಯ ಮಕ್ಕಳಿಗೆ ಈ ಪ್ರತಿಭಾ ಕಾರಂಜಿ ಅಥವಾ ಇದಕ್ಕೆ ಫೆಸ್ಟ್ಗಳಿಗೆ ತಯಾರಿಸುವುದಕ್ಕೆ ಯಾವ ರೀತಿಯ ಇದು ಮಾಡ್ತೀರಾ ಅಂತ ಮಕ್ಕಳಿಗೆ? ಆಳುವ ಸಂಸ್ಥೆ ಅಂತ ಹೇಳುವಂಥದ್ದು ಒಂದು ದೊಡ್ಡ ಸಾಗರ ಖಂಡಿತ ಅಲ್ವಾ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ಹೇಳುವ ಒಂದು ಮಾತು ನನಗೆ ತುಂಬ ಆಪ್ತ ಆಗತ್ತೆ. ಅವ್ರೇನು ಹೇಳ್ತಾರಂದರೆ, ಒಂದು ತರಗತಿ ಅಂತ ಹೇಳೋದು ಕೇವಲ ಪಠ್ಯವನ್ನು ಬೋಧಿಸುವುದಕ್ಕಾಗಿ ಮಾತ್ರ ಇರುವ ಜಾಗ ಅಲ್ಲ. ಒಂದು ಶಿಕ್ಷಣ ಸಂಸ್ಥೆ ಅನ್ನೋದು ಮಕ್ಕಳಲ್ಲಿ ಸುಂದರವಾದ ಮನಸ್ಸನ್ನು ರೂಪಿಸಬೇಕು ಅಂತ, ಮನಸ್ಸು ಕಟ್ಟುವ ಪ್ರಕ್ರಿಯೆ ಅಂತ. ತುಂಬ ಒಳ್ಳೆಯ ಮಾತದು. ಮತ್ತು ಅವರು ಮುಂದುವರೆದು ಹೇಳ್ತಾರೆ, ವಿದ್ಯಾರ್ಥಿಗಳಲ್ಲಿ ಸೌಂದರ್ಯ ಪ್ರಜ್ಞೆ ಇರಬೇಕು ಅಂತ. ಬಹುಶಃ ಈ ಆಲೋಚನೆಯನ್ನೇ ಇಟ್ಟುಕೊಂಡು ಆಳ್ವ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಅನೇಕ ವರ್ಷಗಳಿಂದ ನಡೆಸ್ತಾ ಇರುವಂಥ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಹುಶಃ ಇವೆಲ್ಲವುಗಳು ಕೂಡ ವಿದ್ಯಾರ್ಥಿಗಳನ್ನೇ ಮುಖ್ಯವಾಗಿ ಇಟ್ಟುಕೊಂಡು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಪ್ರತಿಯೊಂದು ಸ್ಪರ್ಧೆಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಹೋದಲ್ಲೆಲ್ಲ ಬಹುಮಾನವನ್ನು ಪಡ್ಕೊಂಡು ಬರ್ತಾರೆ. ಅಂದರೆ ಆ ಬಹುಮಾನವನ್ನು ಪಡೆಯೋದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇರ್ತದೆ. ಮ್ಯಾಮ್, ಈಗ ಮಕ್ಕಳು ತರಗತಿಯಲ್ಲಿ ಕೆಲವರು ಟಾಪರ್ ಆಗಿದ್ರೆ, ಕೆಲವರು ಆವರೇಜ್ ಆಗಿರ್ತಾರೆ, ಕೆಲವರು ಸಾಂಸ್ಕೃತಿಕವಾಗಿಯೂ ಅಥವಾ ಕ್ರೀಡೆಯಲ್ಲಿ ಮುಂದಿಡ್ತಾರೆ. ಆ ಒಂದು ಮಕ್ಕಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಹೇಳಿ? ಅಲ್ಲ, ನಮ್ಮಲ್ಲಿ ಕ್ರೀಡೆಯಲ್ಲಿ ಮುಂದಿರುವ ಮಕ್ಕಳಿಗೆ ಅವರಿಗೆ ಪ್ರತ್ಯೇಕವಾದಂಥ ಒಂದು ಕ್ರೀಡಾ ತರಬೇತಿ ಇದೆ ಅಲ್ವಾ. ಹೌದು, ಸಾಂಸ್ಕೃತಿಕವಾಗಿ ಮುಂದಿರ್ತಾರೆ, ಕೆಲವು ಮಕ್ಕಳು ಪಠ್ಯದಲ್ಲಿ ಮುಂದಿರ್ತಾರೆ. ಆದರೆ ನಾವು ಆ ಮಕ್ಕಳನ್ನು ಕ್ಲಾಸ್ ರೂಮಿನ ಒಳಗಡೆ ವಿಭಾಗ ಮಾಡಿ ನೀನು ಅದರಲ್ಲಿ ಜಾಣ ಇದೆಯಾ, ನೀನು ಆ ಥರ ಭೇದ ಭಾವ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಬೋಧನೆ ಮಾಡುವಾಗ ಎಲ್ಲ ಮಕ್ಕಳಿಗೆ ಒಂದೇ ಥರದಲ್ಲಿ ಬೋಧನೆ ಮಾಡಬೇಕು. ಆಯಾ ಕ್ಷೇತ್ರದಲ್ಲಿ ಯಾವ ಮಕ್ಕಳು ಆಸಕ್ತರಿದ್ದಾರೋ ಅವರ ಆಸಕ್ತಿಯನ್ನು ಈಡೇರಿಸಿಕೊಳ್ಳೋದಕ್ಕೆ, ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಕಾಲೇಜಿನಲ್ಲಿ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಮಕ್ಕಳು ಅದನ್ನು ಬಳಸಿಕೊಳ್ತಾರೆ.
ಬಹುಶಃ ಅದೇ ಅವರು ಮುಂದೊಂದು ದಿನ ಭವಿಷ್ಯದಲ್ಲಿ ಅದೇ ಆಗ್ತಾರೆ, ಅಂದ್ರೆ ಸಾಂಸ್ಕೃತಿಕವಾಗಿ ಮುಂದೆ ಬಂದ್ರೆ ಅವರು ಸಾಂಸ್ಕೃತಿಕವಾಗಿ ಏನನ್ನಾದ್ರೂ ಸಾಧನೆ ಮಾಡ್ತಾರೆ. ಖಂಡಿತ. ಯಾಕಂದ್ರೆ ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಭೆ ಅನ್ನೋದು ಇದೆ ಅಲ್ಲ, ಬೇರೆ ಬೇರೆ ಇದಿರ್ಬೋದು. ಹಾಗಾಗಿ ಅದಕ್ಕೆ ಬೇಕಾದಂಥ ಒಳ್ಳೆ ಪ್ರೋತ್ಸಾಹ ಅವರಿಗೆ ವಿದ್ಯಾರ್ಥಿ ಜೀವನದಲ್ಲಿ ಸಿಕ್ಕಿದಾಗ ಖಂಡಿತವಾಗಿ ಅವರು ಮುಂದೆ ಬದುಕಿನಲ್ಲಿ ಅವರ ಭವಿಷ್ಯ ಒಳ್ಳೆಯದಾಗತ್ತೆ ಖಂಡಿತವಾಗಿಯೂ. ಅಂಥದ್ದು ಆಳ್ವಾಸ್ನಲ್ಲಿ ನಿಜವಾಗ್ಲೂ ಬೇಕಾದಷ್ಟು ಇದೆ. ನಾನು ಒಂದು ಮಾತನ್ನು ಹೇಳ್ತೀನಿ, ಏನು ಕೇಳಿದರೆ, ಆಳ್ವಾಸ್ನಂಥ ಸಂಸ್ಥೆಯಲ್ಲಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಬೆಳೆಯೋದಲ್ಲ, ನನ್ನಂಥ ಶಿಕ್ಷಕರು ಬೆಳೀತಾರೆ. ನಾನು ನಿಜವಾಗ್ಲೂ ನನಗೆ ಆಳ್ವಾಸ್ ಬಗ್ಗೆ ತುಂಬ ಹೆಮ್ಮೆ ಇದೆ. ಏನು ಅಂದರೆ ಆಳ್ವಾಸ್ ಸಂಸ್ಥೆ ನನ್ನನ್ನು ತುಂಬ ಬೆಳೆಸಿದೆ. ನಾನು ಸಾಹಿತ್ಯಿಕವಾದಂಥ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳೋದಕ್ಕೆ ಕಾರಣವಾಗಿದ್ದು ಆಳ್ವಾಸ್ ಸಂಸ್ಥೆ. ನಾನು ಬಹಳ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತೇನೆ. ಮ್ಯಾಮ್, ಹಾಗೇನೆ ನಿಮ್ಮ ಒಂದು ಸಾಹಿತ್ಯದ ಬಗ್ಗೆ, ಕೃತಿಗಳ ಬಗ್ಗೆ ಹೇಳೋದಾದ್ರೆ ಮ್ಯಾಮ್? 2009ರಲ್ಲಿ ಶ್ರೀಮುಡಿ ಅಂತ ಹೇಳಿ ಒಂದು ಪುಸ್ತಕ ಬಂತು. ಅದು ಕರಾವಳಿ ಲೇಖಕಿಯರ ಪರಿಚಯವನ್ನು ಒಳಗೊಂಡಂಥ ಒಂದು ಪರಿಚಯ ಕೋಶ. ಆಮೇಲೆ 2015ರಲ್ಲಿ ಹರಿವ ತೊರೆಗೆ 100 ತೊಡರು ಅಂತ ಹೇಳಿ ಒಂದು ಸಂಕಲನ ಕೃತಿಯನ್ನು ತಂದೆ ನಾನು. 2020ರಲ್ಲಿ ಅಂಬಾಶಪಥ ಎನ್ನುವಂಥ ಒಂದು ಲಲಿತ ಪ್ರಬಂಧ ಪ್ರಕಟ ಆಗಿದೆ. ಆಮೇಲೆ 2023ರ ಹೊತ್ತಿಗೆ ಒಂದು ವ್ಯಕ್ತಿ ಚಿತ್ರಣ, ಪರಮೇಶ್ವರಿ ಲೋಕೇಶ್ವರ್ ಅಂತೇಳಿ ನಮ್ಮ ಕರಾವಳಿಯ ಒಬ್ಬ ಹಿರಿಯ ಕವಯತ್ರಿ, ಅವರು ಲೇಖಕಿ, ಅವರ ಕುರಿತಾದಂಥ ವ್ಯಕ್ತಿ ಚಿತ್ರ. ಇದು ಇಷ್ಟರವರೆಗೆ ಪ್ರಕಟವಾದ ಕೃತಿಗಳು. ಮತ್ತು ನಾನು ನನ್ನ ಮನೆಯಲ್ಲಿ ಶ್ರೀಮುಡಿ ಪ್ರಕಾಶನ ಎನ್ನುವಂಥ ಒಂದು ಪ್ರಕಾಶನ ಸಂಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಅದರ ಮೂಲಕವೇ ನನ್ನ 4 ಪುಸ್ತಕಗಳು ಕೂಡ ಪ್ರಕಟ ಆದದ್ದು. ಮ್ಯಾಮ್, ಈಗ ಈ 4 ಪುಸ್ತಕಗಳಲ್ಲಿ ಕೂಡ ಒಂದರಿಂದ ಇನ್ನೊಂದಕ್ಕೆ ಹೇಗೆ ಭಿನ್ನ ಆಗಿರ್ತದೆ ಅಂತ, ನಿಮ್ಮ ಒಂದು ಪುಸ್ತಕ ಬರೆಯುವಾಗ ದೃಷ್ಟಿಕೋನ ಹೇಗಿರ್ತದೆ ಅಂತ? ದೃಷ್ಟಿಕೋನ ಅಂತಲ್ಲ, ನನಗೆ ಇಂಥದನ್ನು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಒಳಗೆ ಹುಟ್ಟಿದಾಗ ನಾನು ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ನಾವು ಯಾವುದನ್ನು ಕೂಡ ಕೂತು ನಾನು ಇದನ್ನೇ ಬರಿಬೇಕು ಅಂತಲ್ಲ, ನನ್ನ ಮನಸ್ಸಿಗೆ ಯಾಕಂದ್ರೆ ಒಳಗಡೆ ಹುಟ್ಟುವುದು ತಾನೇ. ಒಂದು ಕವನ ಆಗಲಿ, ಕತೆ ಆಗಲಿ, ಒಂದು ಪ್ರಬಂಧ ಆಗಲಿ, ಅದು ಒಳಗಡೆ ಹುಟ್ಟುವುದು. ಹಾಗಾಗಿ ಆ ಕ್ಷಣಕ್ಕೆ ನನಗೇನು ಅನಿಸುತ್ತೋ ನಾನು ಅದನ್ನು ಬರಿತೇನೆ. ಹಾಗಾಗಿ ನನಗೆ ಮೊದಲಿಗೆ ಏನು ಅನ್ನಿಸ್ತು ಅಂದರೆ, ಕರಾವಳಿಯಲ್ಲಿ ತುಂಬ ಮಂದಿ ಹಿರಿಕಿರಿಯ ಲೇಖಕಿಯರಿದ್ದಾರೆ. ಅವರ ಒಂದು ಪರಿಚಯವನ್ನು ಕೊಡುವಂಥ ಒಂದು ಪರಿಚಯಾತ್ಮಕ ಪುಸ್ತಕ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನದು ಶ್ರೀಮುಡಿ ಅನ್ನೋದನ್ನು ತಂದೆ. ಒಂದು 200-250ರಷ್ಟು ಲೇಖಕಿಯರ ಪರಿಚಯ ಅದರಲ್ಲಿ ಇದೆ. ನನಗೆ ನನಗೆ ಅದರಿಂದ ಏನು ಲಾಭ ಆಯಿತು ಅಂದರೆ, ಒಂದು ಅಷ್ಟು ಮಂದಿ ಲೇಖಕಿಯರ ಪರಿಚಯ ಆಯಿತು ನನಗೆ ಆ ಮೂಲಕ, ಆ ಪುಸ್ತಕದ ಮೂಲಕ. ಇನ್ನೊಂದು, ಅಷ್ಟು ಮಂದಿ ಲೇಖಕಿಯರ ಅನೇಕ ಪುಸ್ತಕಗಳು ನನಗೆ ಸಿಕ್ಕಿದ್ದು. ಬಹುಶಃ ನನ್ನ ಮನೆಯ ಗ್ರಂಥಾಲಯ ದೊಡ್ಡದಾಯಿತು. ಆ ಲಾಭ ಕೂಡ ನನಗಾಗಿದೆ. ಹಾಗಾಗಿ ನಾನೊಬ್ಬಳು ಲೇಖಕಿ, ನಾನೊಬ್ಬಳು ಕವಯತ್ರಿಯಾಗಿ ಗುರುತಿಸಿಕೊಳ್ಳೋದಕ್ಕಿಂತಲೂ ನನಗೆ ವೈಯಕ್ತಿಕವಾದ ಲಾಭ ಇದು. ಅದೇ ಥರ ನನಗೆ ಹರಿವ ತೊರೆಗೆ 100 ತೊಡರು ಎನ್ನುವ ಪ್ರಬಂಧ ಸಂಕಲನವನ್ನು ಕೂಡ ನಾನು ಪ್ರಕಟ ಮಾಡುವಾಗ ಅನೇಕ ನನ್ನ ಹಿರಿಯ ಗೆಳತಿಯರಿಂದ ಪ್ರಬಂಧಗಳನ್ನು ಬೇರೆ ಬೇರೆ ಒಂದು ಅಂದರೆ ಅದು ಸ್ತ್ರೀ ಕೇಂದ್ರಿತವಾದದ್ದೇ ಒಂದಿಷ್ಟು ವಿಷಯಗಳನ್ನು ಅವರಿಗೆಲ್ಲ ಕೊಟ್ಟು ಅವರು ಅದನ್ನು ಬರೆದು ಕೊಟ್ಟರು. ಸೊ ಹಾಗಾಗಿ ಅವುಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಪುಸ್ತಕ ರೂಪಕ್ಕೆ ತಂದಿದ್ದೇನೆ. ಬಹುಶಃ ನನಗೆ ಅದರ ಅರ್ಥ ಕೇಳಬೇಕು ಮ್ಯಾಮ್. ಹರಿವ ತೊರೆಗೆ 100 ತೊಡರು ಅಂತ ಅಂದರೆ, ನಾನಾಗಲೇ ಹೇಳಿದ ಹಾಗೆ ಇದು ಹೆಣ್ಣಿನ ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ತೆರೆದಿಡುವ ವಿಚಾರಗಳು ಇದರಲ್ಲಿ ಇರೋದು. ಇವತ್ತು ನಿಮಗೆ ಗೊತ್ತಿದೆ, ಒಬ್ಬ ಪುರುಷ ಸಮಾಜದಲ್ಲಿ ತಾನು ಬದುಕಿ ತಾನು ಸಾಧನೆ ಮಾಡೋದಕ್ಕೂ ಒಬ್ಬಳು ಹೆಣ್ಣುಮಗಳು ಸಾಧನೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಯಾಕಂದರೆ ಹೆಣ್ಣಿಗೆ ಒಬ್ಬ ಪುರುಷ ತಾನು ಇಂಥದ್ದು ಮಾಡಬೇಕು ಅಂದಾಗ ಅವನಿಗೆ ಯಾವುದೇ ಅಡೆತಡೆಗಳಿಲ್ಲ, ಅವನ ಪಾಡಿಗೆ ಅವನು ಕೂತ್ಕೊಂಡು ಓದ್ತಾನೆ ಮಾಡ್ತಾನೆ. ಆದರೆ ಹೆಣ್ಣಿಗೆ ಆಗಲ್ಲ. ಅವಳಿಗೆ ಅವಳ ಮನೆ, ಅವಳು ದುಡಿಯುವ ಅವಳ ಕಾರ್ಯಕ್ಷೇತ್ರ, ಆಮೇಲೆ ಅವಳ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಸೇರ್ತವೆ. ಇದೆಲ್ಲವನ್ನು ಸರಿದೂಗಿಸಿಕೊಂಡು ಹೋಗೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಒಂದು ನದಿಗೆ ಸರಾಗವಾಗಿ ಹರಿದುಕೊಂಡು ಹೋಗುವ ಒಂದು ನದಿಗೂ ಕೂಡ ಅಲ್ಲಲ್ಲಿ ಎಡರು ತೊಡರುಗಳು ಬರ್ತಾವಲ್ಲ, ಅದೇ ಥರ ಜೀವನವನ್ನು ಸಾಗಿಸ್ತಾ ಇರುವಂತಹ ಒಂದು ಹೆಣ್ಣಿಗೂ ಕೂಡ ಅಲ್ಲಲ್ಲಿ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಆ ಎಡರು ತೊಡರುಗಳನ್ನು ಬದಿಗೆ ಸರಿಸಿ ಅವಳೇನು ಹೋಗ್ತಾಳಲ್ಲ, ಅದು ಅವಳ ಯಶಸ್ಸು. ಹಾಗಾಗಿ ಅಲ್ಲಿ ಬರುವಂಥ ಆ ಪ್ರಬಂಧದಲ್ಲಿ ಬರುವ ಎಲ್ಲ ವಿಚಾರಗಳು ಕೂಡ ಹಾಗೆ ಹೆಣ್ಣಿನ ಬೇರೆ ಬೇರೆ ಸಾಧನೆಗಳನ್ನು, ಅವಳ ನೋವುಗಳನ್ನು, ಅವಳ ನಲಿವುಗಳನ್ನು ಎಲ್ಲವನ್ನು ಇಟ್ಟುಕೊಂಡು ಯೋಚನೆ ಮಾಡುವಂಥ ಪ್ರಬಂಧಗಳು ಅಲ್ಲಿರೋದು. ಅದಕ್ಕಾಗಿ ನಾನು ಆ ಹೆಸರಿಡಬೇಕು ಅಂತ ಅನ್ನಿಸ್ತು. ಹೆಸರು ಚೆನ್ನಾಗಿದೆ ಮ್ಯಾಮ್, ಅದಕ್ಕೋಸ್ಕರ ನಾನು ಅದರ ಅರ್ಥವನ್ನ ಕೇಳಿದ್ದು.
ತೊರೆ ಅಂದ್ರೆ ನದಿ ಅಂತ ಅರ್ಥ. ಹರಿಯುವ ತೊರೆಗೆ 100 ತೊಡರು. ಒಂದು ನದಿಗೂ ಸಮಸ್ಯೆ ಇದೆ ಅಂತ, ಹೆಣ್ಣಿಗೆ ಮಾತ್ರ ಅಲ್ಲ. ಹಾಗಾಗಿ ನದಿಗೂ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿದ್ದಾಗ ನದಿ ಹರಿಯೋದನ್ನು ನಿಲ್ಸುತ್ತಾ? ಇಲ್ಲ ಅಲ್ಲ. ಅದೇ ತರ ಸಮಸ್ಯೆಗಳಿದ್ದಾಗ ಹೆಣ್ಣು ತಾನು ಬರೆಯೋದನ್ನ, ತಾನು ಬದುಕೋದನ್ನು ನಿಲ್ಸಕ್ಕೆ ಆಗೋದಿಲ್ಲ. ಅದರ ನಡುವೆ ಅವಳು ದಾರಿ ಮಾಡ್ಕೊಂಡು ಹೋಗ್ಬೇಕು. ಅದು ಅವಳ ಬದುಕಿನ ಯಶಸ್ಸು. ಮ್ಯಾಮ್, ಈಗ ತರಗತಿಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಬರುವಾಗ ಯಾವ ರೀತಿಯ ಪೂರ್ವ ತಯಾರಿಯನ್ನ ಮಾಡಬೇಕು? ಒಂದು ಕ್ಲಾಸ್ಗೆ ನಾವು ಬರ್ತಾ ಇದ್ದೇವೆ, ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ದೇವೆ ಅಂದಾಗ ಅವರು ಯಾವ ರೀತಿಯ ಒಂದು ಪೂರ್ವ ತಯಾರಿ ಅನ್ನುವಂಥದ್ದು, ಅವರಿಗೆ ಮಕ್ಕಳಿಗೆ ಪಾಠ ಯಾವ್ದು ಮಾಡಬೇಕು, ಹೇಗೆ ಅಂತ? ಒಂದು ಏನು ಅಂತ ಹೇಳಿದ್ರೆ, ಒಂದು ಒಬ್ಬ ಶಿಕ್ಷಕನಾದವನು ಹೇಗೆ ಕೇಳಿದ್ರೆ, ಮಕ್ಕಳು ಇವತ್ತು ಆ ಪಾಠ ಬೇಡ ಈ ಪಾಠ ಮಾಡಿ ಅಂತ ಹೇಳಿದ್ರು ಅದನ್ನು ಮಾಡೋದಕ್ಕೆ ತಯಾರಿರಬೇಕು. ಆರಂಭದ ಹಂತದಲ್ಲಿ ಕಷ್ಟ ಆಗತ್ತೆ, ಯಾಕಂದರೆ ಈ ವೃತ್ತಿಗೆ ಬಂದಾಗ ಕಷ್ಟ ಆಗತ್ತೆ. ಯಾಕಂದರೆ ಅದರ ಹಿಂದೆ ಸರಾಗವಾದ ಓದಿರಬೇಕು. ಆಮೇಲೆ ಮಕ್ಕಳು ಹೇಳಿದ ಪಾಠವನ್ನು ನಾವು ಮಾಡೋದಕ್ಕೂ ತಯಾರಾಗ್ತೇವೆ ಅಲ್ವಾ. ಮತ್ತು ಇನ್ನೊಂದು, ನಾನು ಆಗಲೇ ಹೇಳಿದ ಹಾಗೆ, ಮಕ್ಕಳಿಗೆ ಆ ತರಗತಿ ಅಂತ ಹೇಳುವಂಥದ್ದು ಒಂದು ಖುಷಿ ಕೊಡುವ ತರಗತಿ ಆಗಬೇಕು. ಅದು ಅಧ್ಯಾಪಕರ ಕೈಯಲ್ಲಿರುವಂಥದ್ದು. ಅಯ್ಯೋ ಯಾವಾಗ ಮುಗಿಯುತ್ತಪ್ಪ ಅಂತ ಮಕ್ಕಳು ಕಾಯುವ ಹಾಗೆ ಆಗಬಾರ್ದು. ನಮ್ಮಲ್ಲಿ ಬೇಕಾದಷ್ಟು ಜ್ಞಾನ ಇದ್ದಾಗ, ಒಬ್ಬ ಶಿಕ್ಷಕನಾದವನಲ್ಲಿ ಇದ್ದಾಗ, ಅನುಭವವೂ ಕೂಡ ಅದರ ಜೊತೆ ಮೇಳೈಸಿದಾಗ ಬಹುಶಃ ಒಬ್ಬ ಒಳ್ಳೆಯ ಅಧ್ಯಾಪಕನಾಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದರೆ, ಒಬ್ಬ ಶಿಕ್ಷಕನಾದವನು ಸದಾ ಜ್ಞಾನದಾಯಿಯಾಗಿರಬೇಕು. ನಾವು ಮಕ್ಕಳಿಗೆ ಹೇಳ್ತೇವೆ ಅದು ಓದಿ ಇದು ಓದಿ ಅಂತ, ಆದರೆ ನಾವು ಒಳ್ಳೆಯ ಓದುಗರಾಗಿರಬೇಕು. ಜ್ಞಾನದಾಹ ಅಂತ ಹೇಳುವಂಥದ್ದು ಶಿಕ್ಷಕರಲ್ಲಿ ಕಾಣಿಸಿಕೊಳ್ಬೇಕು ಮೊದಲು. ಬಹುಶಃ ಅದು ನಮ್ಮನ್ನು ಒಳ್ಳೆಯ ಶಿಕ್ಷಕರ ಕಡೆಗೆ ಕೊಂಡೊಯ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ನಿಮ್ಮ ಕೃತಿಗಳ ಬಗ್ಗೆ ಹೇಳ್ತಾ ಇದ್ರಿ, ಕೃತಿಗಳಿಗೆ ಪ್ರಶಸ್ತಿಗಳು ಬಂದಿರುವಂಥದ್ದು, ಇದರ ಬಗ್ಗೆ ಹೇಳೋದಾದರೆ? ಅಂಥ ದೊಡ್ಡ ಪ್ರಶಸ್ತಿ ಅಂತೇನಿಲ್ಲ, ಆದರೆ ನಾನು 2020ರಲ್ಲಿ ಬರೆದಂಥ ಅಂಬಾಶಪಥ ಎನ್ನುವ ಲಲಿತ ಪ್ರಬಂಧ ಪುಸ್ತಕಕ್ಕೆ ನುಗ್ಗೆಹಳ್ಳಿ ಪಂಕಜ ಪ್ರಶಸ್ತಿ ಬಂದಿದೆ. ಅದು ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇವರು ಕೂಡ ಮಾಡುವ ಒಂದು ಪ್ರಶಸ್ತಿ. ಆ ಪ್ರಶಸ್ತಿ ಬಂದಿದೆ. ಆಮೇಲೆ ನನ್ನ ಒಂದು ಮನೆ ಮಗಳು ಎನ್ನುವಂಥ ಒಂದು ಪ್ರಬಂಧ, ಅದು ಹೊಸತು ಪತ್ರಿಕೆಯಲ್ಲಿ ವರ್ಷದ ಶ್ರೇಷ್ಠ ಪ್ರಬಂಧ ಅಂತ ಕೂಡ ಒಂದು ನಗದು ಬಹುಮಾನ ಕೂಡ ನಾನು ಅದಕ್ಕೆ ಪಡ್ಕೊಂಡಿದ್ದೇನೆ. ಇದನ್ನು ನಾನು ಪ್ರಶಸ್ತಿ ಅನ್ನೋದಕ್ಕಿಂತಲೂ ನನಗೆ ನಿಜವಾಗ್ಲೂ ನನ್ನ ಬರವಣಿಗೆಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಇದು ಅಂತ ನಾನು ಭಾವಿಸಿಕೊಳ್ತೇನೆ. ಅಂದರೆ ನಾನು ಕೂಡ ಬರೆಯಬಹುದು, ನಾನು ಬರೆಯಬಲ್ಲೆ, ಈ ಒಂದು ಧೈರ್ಯವನ್ನು ನನಗೆ ಇವೆಲ್ಲ ತಂದು ಕೊಡ್ತವೆ. ಮ್ಯಾಮ್, ಈಗ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತಿ ಬೆಳೆಸೋದಕ್ಕೆ ಒಂದು ಯಾವ ಸಲಹೆಯನ್ನು ನೀಡಲಿಕ್ಕೆ ಬಯಸ್ತೀರಾ? ಒಂದು, ಮಕ್ಕಳಲ್ಲಿ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳ ಒಳಗಡೆ ಹುದುಗಿರುವಂಥ ಪ್ರತಿಭೆ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಆ ನಿಟ್ಟಿನಲ್ಲಿ ನಾವು ಪ್ರೋತ್ಸಾಹ ಕೊಡಬೇಕು. ಈಗ ಒಬ್ಬ ಹುಡುಗ ಚೆನ್ನಾಗಿ ಕವನ ಬರಿತಾನಾದರೆ ನಾವು ಅವನಿಗೆ ಒಂದಿಷ್ಟು ಪ್ರೋತ್ಸಾಹ ಕೊಡಬೇಕು, ಅವನ್ನ ಬರೆಸಬೇಕು. ಅವಾಗ ಖಂಡಿತವಾಗಿ ಅವ್ರು ಬರೀತಾರೆ. ಎಷ್ಟು ಸುಂದರವಾಗಿ ಹಾಡೋರಿದ್ದಾರೆ ಅಥವಾ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳೋರಿದ್ದಾರೆ. ಈ ಮಕ್ಕಳಿಗೆ ನಾವು ಅವರ ಬೆಳವಣಿಗೆಗೆ ಬೇಕಾದ ಹಾಗೆ ಮಾಹಿತಿಗಳನ್ನು ಒದಗಿಸಿಕೊಟ್ರೆ ಖಂಡಿತವಾಗಿಯೂ ಆ ಮಕ್ಕಳು ಆ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಮತ್ತು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಇವತ್ತು ಒತ್ತಡಗಳು ಸ್ವಲ್ಪ ಜಾಸ್ತಿನೇ, ನಮಗೆ ಗೊತ್ತಿದೆ. ಆದರೆ ನಾನು ಹೇಳೋದಷ್ಟೇ, ವಿದ್ಯಾರ್ಥಿಗಳು ಕೂಡ ನಾಳೆ ನಿಮ್ಮ ಸಾಹಿತ್ಯದ ಆಸಕ್ತಿ ನಿಮ್ಮಲ್ಲಿ ಇದೆ, ಆದರೆ ಇವತ್ತು ನಿಮಗೆ ಅದರಲ್ಲಿ ನಿಮ್ಮನ್ನು ಸಂಪೂರ್ಣ ತೊಡಗಿಸಿಕೊಳ್ಳಿಕ್ಕೆ ಆಗದೆ ಹೋದರೂ ಕೂಡ ನಾಳೆ ನಿಮ್ಮ ವಿದ್ಯಾರ್ಥಿ ಜೀವನದ ನಂತರ ಅದನ್ನೊಂದು ಹವ್ಯಾಸವಾಗಿ ನೀವು ಮುಂದುವರಿಸ್ಬೋದು ಅಂತ ಅಲ್ವಾ. ಯಾಕಂದರೆ ನಮ್ಮ ಭಾಷೆ, ನಮ್ಮ ಸಾಹಿತ್ಯ ಇದು ಯಾವತ್ತೂ ನಮ್ಮ ಜೊತೆಗೆ ಇರಬೇಕಾದದ್ದು. ಒತ್ತಡಗಳಿರ್ಬೋದು ವಿದ್ಯಾರ್ಥಿ ಜೀವನದಲ್ಲಿ, ಆದರೆ ನನ್ನ ಭಾಷೆ ನನಗೆ ಕೊಡೋ ಖುಷಿ ಅಥವಾ ನನ್ನ ಸಾಹಿತ್ಯದ ಬರವಣಿಗೆಗಳು ನನಗೆ ಕೊಡೋ ಖುಷಿ ಅದು ಭಿನ್ನವೇ ಅಲ್ವಾ. ಅದನ್ನೊಂದು ಹವ್ಯಾಸವಾಗಿ ನಾನು ಯಾವಾಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ. ಮ್ಯಾಮ್, ಈಗ ಒಂದಷ್ಟು ಸಂಘ ಸಂಸ್ಥೆಗಳಲ್ಲಿ ನೀವು ತೊಡಗಿಸಿಕೊಳ್ತೀರಾ, ಅದರ ಜೊತೆಗೆ ಈ ಶಿಕ್ಷಕ ವೃತ್ತಿಯನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳಿ? ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಾನು ಶಿಕ್ಷಣ ಸಂಸ್ಥೆಯ ಒಳಗಿದ್ದಲ್ಲ. ಒಂದು, ನನ್ನ ಕಾಲೇಜು ಮುಗಿದ ನಂತರ ನಾನು ಬೇರೆ ಬೇರೆ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೇನೆ, ಇಲ್ಲ ಅನಿವಾರ್ಯವಾದಾಗ ರಜೆ ಹಾಕಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ.
ಅದು ಬಿಟ್ಟು ನಾನು ಶಿಕ್ಷಣ ಸಂಸ್ಥೆ ಒಳಗಡೆ ಇರುವಾಗ ನಾನು ಸಂಪೂರ್ಣವಾಗಿ ನಾನು ಆ ಶಿಕ್ಷಣ ಸಂಸ್ಥೆಗೆ ನನ್ನನ್ನು ಯಾವತ್ತೂ ತೊಡಗಿಸಿಕೊಳ್ಳಬೇಕು. ಆದರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳೋದ್ರಿಂದ ನನಗೆ ತುಂಬ ಖುಷಿ ಕೊಡೋ ವಿಚಾರ. ಈಗ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಅಂತ ಇದೆ ಮಂಗಳೂರಿನಲ್ಲಿ, ನಾನು ಅದರಲ್ಲಿ ಆಜೀವ ಸದಸ್ಯೆಯಾಗಿದ್ದೇನೆ. ನನಗೆ ಪುರ್ಸೋ ಸಿಕ್ಕಿದಾಗೆಲ್ಲ ನಾನು ಕಾರ್ಯಕ್ರಮಗಳಿಗೆ ಹೋಗ್ತೇನೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳಿದ್ದಾಗೆಲ್ಲ ನಾನು ಅಲ್ಲಿ ಹೋಗ್ತೇನೆ, ಅದ್ರ ಜೊತೆ ಸೇರಿಕೊಳ್ತೇನೆ. ಅದು ನನ್ನನ್ನೊಂದಿಷ್ಟು ಬೆಳೆಸ್ತದೆ. ಹಾಗೆ ಬೇಕು, ಅದೆಲ್ಲ ಬೇಕು. ಯಾಕಂದ್ರೆ ನಮ್ಮ ಖುಷಿಗೆ ಮತ್ತು ನಮ್ಮ ಬೆಳವಣಿಗೆಗೆ ಅದೆಲ್ಲ ಅಗತ್ಯ ಕೂಡ, ಪೂರಕವಾದದ್ದು. ಹಾಗಾಗಿ ಅದನ್ನು ನಮಗೆ ಪುರ್ಸೋತಿಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕಾಗೋದಿಲ್ಲ. ನಾವು ಇರುವ ಸಮಯವನ್ನು ಸರಿದೂಗಿಸಿಕೊಂಡು ಆ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಮ್ಯಾಮ್, ಈಗ ನೀವು ಕಲಿಯುವಾಗ ಇದ್ದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಈಗಿನದಕ್ಕೂ ಯಾವ ರೀತಿಯಾದಂಥ ಒಂದು ವ್ಯತ್ಯಾಸಗಳಿದೆಯಾ, ಹೇಗೆ ಅಂತ? ಅಲ್ಲ, ಹೌದು. ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ನಾವು ಓದುವ ಕಾಲಕ್ಕೆ ಹೇಗಿತ್ತು ಅಂದರೆ, ನಾವು ಎಷ್ಟು ಚೆನ್ನಾಗಿ ಉತ್ತರ ಬರೆದ್ರೂ ಕೂಡ 100ಕ್ಕೆ 100 ಸಿಗ್ತಾ ಇರಲಿಲ್ಲ ಅಲ್ವಾ? 85ಕ್ಕಿಂತ ಹೆಚ್ಚು ಕೊಡ್ತಾನೆ ಇರಲಿಲ್ಲ. ಆದರೆ ಇವತ್ತು ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ, ಮತ್ಸರ ಏನಿಲ್ಲ. ಇವತ್ತು ನಮ್ಮ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡಿತಾರೆ ಅಂತ ಹೇಳುವಾಗ ಒಂದು ಕಡೆಯಿಂದ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರೀತಾರೆ ಕೂಡ ಮಕ್ಕಳು, ಇಲ್ಲ ಅಂತಲ್ಲ. ಮತ್ತು ನೋಡಿ, ಒಂದು 30-40 ವರ್ಷದ ಹಿಂದಕ್ಕೆ ಹೋದರೆ ವಿದ್ಯಾರ್ಥಿಗಳಿಗೆ ಮಾಹಿತಿಯ ಕೊರತೆ ಕೂಡ ಇತ್ತಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತು ಹಾಗಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಗಳ ಕೊರತೆ ಇಲ್ಲ. ಯಾಕಂದರೆ ಎಲ್ಲವೂ ಸಿಗುತ್ತೆ. ಹಾಗಿರಬೇಕಾದ್ರೆ 100ಕ್ಕೆ 100 ಅಂಕ ಪಡೆಯುವಷ್ಟರ ಮಟ್ಟಿಗೆ ಅವರ ಪ್ರಯತ್ನವೂ ಕೂಡ ಇರ್ತದೆ. ಖುಷಿ ಕೊಡುವ ವಿಚಾರವೇ ಖಂಡಿತವಾಗಿಯೂ. ನಾವೀಗ ತಂತ್ರಜ್ಞಾನದಿಂದ ಮಕ್ಕಳಿಗೆ ಯಾವ ರೀತಿಯಾದ ದುಷ್ಪರಿಣಾಮಗಳು ಇದೆ ಅಂತ ಹೇಳಿ, ಯಾಕೆಂತ ಹೇಳಿದ್ರೆ ಈಗ ಮಕ್ಕಳಿಗೆ ಎಲ್ಲವೂ ಸುಲಭವಾಗಿ ಸಿಗುವಂಥದ್ದು. ಮೊಬೈಲಲ್ಲಿ ChatGPT ಓಪನ್ ಮಾಡಿದ್ರೆ ಎಲ್ಲವೂ ಕೂಡ ನಾವು ಬಡ್ದು ಹಾಕಿದ್ರೆ ಅದು ಬರ್ತದೆ ಆನ್ಸರ್. ಬಹುಶಃ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಅದನ್ನೇ ಯೂಸ್ ಮಾಡುವಂಥದ್ದು ಇರ್ಬೋದು. ಮತ್ತೆ ಹೌದು, ಅದೇನಾಗುತ್ತಂದ್ರೆ ಈಗ ನೋಡಿ, ಎಲ್ಲವೂ ಸುಲಭವಾಗಿ ಸಿಗುತ್ತೆ ಅಂತ ನಾನು ಹೇಳ್ದಲ್ಲ, ಪ್ರತಿಯೊಂದು ಕೂಡ ಸಿಗುತ್ತೆ. ಅಂದರೆ ಕಷ್ಟಪಡಬೇಕಾಗಿಲ್ಲ, ಪುಸ್ತಕಗಳನ್ನು ಓದಿ ಪಡಿಬೇಕಾಗಿಲ್ಲ, ಎಲ್ಲ ಮಾಹಿತಿಗಳು ಸಿಕ್ಕಿಬಿಡ್ತವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಏನು ಪುಸ್ತಕದ ಒಂದು ಸಾಂಗತ್ಯ ಕೂಡ ಕಮ್ಮಿ ಆಗ್ತಾ ಇದೆ ವಿದ್ಯಾರ್ಥಿಗಳಲ್ಲಲ್ವಾ? ಯಾಕಂದರೆ ಬೇರೆ ಇವತ್ತು ಮಾಧ್ಯಮಗಳಲ್ಲಿ ನಮಗೆ ಸಿಗ್ತಾ ಇರೋದ್ರಿಂದ, ಇಂಟರ್ನೆಟ್ ಅದು ಇದು ಮತ್ತೊಂದೆಲ್ಲ ಸಿಗ್ತಾ ಇರೋದ್ರಿಂದ ಇವತ್ತು ಪುಸ್ತಕಗಳನ್ನು ಓದುವ ಒಂದು ಆಸಕ್ತಿ ಕೂಡ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತದೆ. ಓದುವವರಿಲ್ಲ ಅಂತಲ್ಲ, ಸುಲಭವಾಗಿ ಎಲ್ಲವೂ ಸಿಗುವಾಗ, ಬೆರಳಿನಲ್ಲೇ ಎಲ್ಲವನ್ನ ತಿರುಗಿಸಿ ಪಡಿಲಿಕ್ಕಾಗುವಾಗ ಅಲ್ವಾ ಇವತ್ತು ಬೆರಳ ತುದಿಯ ಜಗತ್ತಿನಲ್ಲಿ ನಾವಿದ್ದೇವೆ. ಹಾಗಾಗಿ ಪುಸ್ತಕಗಳ ಬಗ್ಗೆ ಎಲ್ಲೋ ಅವರಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇದೆಯೇನೋ, ಆ ಥರದ ಆತಂಕಗಳು ಕೂಡ ಇದ್ದಾವೆ, ಇಲ್ಲ ಅಂತಲ್ಲ. ಬಹುಶಃ ನೀವೇ ಪುಸ್ತಕ ಎಲ್ಲ ಬರೆಯುವಾಗ ಸಂಶೋಧನೆಗಳನ್ನು ಮಾಡುವಂಥದ್ದು, ಬೇರೆ ಬುಕ್ಗಳನ್ನು ಓದುವಂಥದ್ದು. ಆದ್ರೆ ಈಗ ಪುಸ್ತಕ ಬರೆಯೋದಿಕ್ಕೆ ಮಕ್ಕಳು ಮೊಬೈಲ್ ಅನ್ನೇ ಯೂಸ್ ಮಾಡುವಂಥದ್ದು, ಈ ರೀತಿ ಹೆಚ್ಚು ಮಾಡ್ತಾರೆ. ಆದರೆ ಒಂದು ನಿಜವಾದ ಸಂಶೋಧನೆ ಆಗಬೇಕಾದ್ರೆ ಒಂದಿಷ್ಟು ಪುಸ್ತಕಗಳ ಅಧ್ಯಯನ ಆಗಲೇಬೇಕು ಅಲ್ವಾ? ಖಂಡಿತ ಪುಸ್ತಕಗಳ ಅಧ್ಯಯನ ಇಲ್ಲದೆ ನಮಗೆ ಮಾಹಿತಿಗಳನ್ನು ನಾವು ಯಾವುದರಿಂದಲೂ ಪಡ್ಕೊಳ್ಬೋದು. ಆದರೆ ಪುಸ್ತಕವನ್ನು ಬಿಟ್ಟು ನಾನೇನನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತ. ಈಗ ಅದ್ರ ಬಗ್ಗೆನೇ ಹೇಳೋದಾದ್ರೆ, ಮಕ್ಕಳಿಗೆ ಒಂದು ಪುಸ್ತಕದ ಆಸಕ್ತಿ ಅನ್ನುವಂಥದ್ದು, ಈಗ ಕವನ, ಕತೆ, ಈ ರೀತಿಯಾದಂತಹ ಒಂದು ಪುಸ್ತಕವನ್ನು ಓದ್ಲಿಕ್ಕೆ ಅವರು ಯಾವ ರೀತಿಯಾಗಿ ಮನಸ್ಸು ಮಾಡಬೇಕು ಅಂತ ಹೇಳಿ, ಅಂದ್ರೆ ನಾವು ಶಿಕ್ಷಕರಾದವರು ಮಕ್ಕಳನ್ನ ಆ ನಿಟ್ಟಿನಲ್ಲಿ ತಯಾರು ಮಾಡಬೇಕು. ಅಂದ್ರೆ ಒಂದು ಒಳ್ಳೆಯ ಪುಸ್ತಕವನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು, ಆ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಬೇಕು. ಆವಾಗ ಸಹಜವಾಗಿ ಮಕ್ಕಳಿಗೆ ಆ ಪುಸ್ತಕವನ್ನು ಓದಬೇಕು ಎನ್ನುವ ಆಸಕ್ತಿ ಬರ್ತದೆ ಅಲ್ವಾ? ಆ ಕೆಲಸವನ್ನ ನಾವು ಮಾಡ್ಬೋದು ಖಂಡಿತ. ಅದು ಎಳವೆಯಲ್ಲಿ ಆದರೆ ಒಳ್ಳೆಯದು. ಓದುವ ಹವ್ಯಾಸ ಇದೆಯಲ್ಲ ಮಕ್ಕಳಿಗೆ ಎಳವೆಯಲ್ಲೇ ಬರಬೇಕು, ಆವಾಗ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಹಂತದ ನಂತರ ಪುಸ್ತಕ ಓದುವ ಆಸೆ ಬರುತ್ತೆ ಅಂತಲ್ಲ, ಅನಿವಾರ್ಯವಾದ ಸಂದರ್ಭಗಳಲ್ಲಿ ಕೆಲವೊಮ್ಮೆ ರೂಢಿಸ್ಕೊಳ್ಬೋದು ಅವರು ಓದೋದನ್ನು. ಆದರೆ ಬಹಳ ಪ್ರೀತಿಯಿಂದ ಅದನ್ನು ಓದಬೇಕು. ಓದೋದರ ಕಡೆಗೆ ಶಿಕ್ಷಕರಾದವರು ಓದಿಸುವ ಹಾಗೆ ಮಾಡಬೇಕು. ಖಂಡಿತ ಒಳ್ಳೆ ಪುಸ್ತಕಗಳನ್ನು ಹೇಳಿದಾಗೆಲ್ಲ ಮಕ್ಕಳು ಖಂಡಿತವಾಗಿ ಅದನ್ನು ಓದುವ ಮನಸ್ಸು ಮಾಡ್ತಾರೆ. ನಮಗೆ ಕೊಡಿ, ನಾವು ಓದ್ತೇವೆ ಅಂತ ಹೇಳುವ ವಿದ್ಯಾರ್ಥಿಗಳು ತುಂಬಾ ಇದ್ದಾರೆ. ಹೌದು ಮ್ಯಾಮ್, ಈಗ ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಯಾವ ರೀತಿಯಾಗಿ ರೆಡಿ ಆಗಬೇಕು, ನೀವು ಯಾವ ರೀತಿಯಾಗಿ ಅವರನ್ನ ರೆಡಿ ಮಾಡ್ತೀರಾ ಅಂತ ಹೇಳಿ? ಮಕ್ಕಳು ಎಕ್ಸಾಮ್ ಟೈಮ್ ಪರೀಕ್ಷೆ ಹೊತ್ತಿಗೆ ತಯಾರು ಮಾಡ್ಬೇಕಂದ್ರೆ ಪಠ್ಯವೇ ಅಲ್ವಾ ಬಹಳ ಮುಖ್ಯವಾದದ್ದು. ಹಾಗಾಗಿ ಮಕ್ಕಳಿಗೆ ಅಂಕ ಗಳಿಸುವುದಕ್ಕೆ ಸುಲಭವಾದ ಮಾರ್ಗ ಯಾವುದಿದೆಯೋ ಪ್ರಶ್ನೆ ಪತ್ರಿಕೆಗಳನ್ನು ಹಿಡ್ಕೊಂಡು ಅದಕ್ಕೆ ಉತ್ತರವನ್ನು ತಯಾರು ಮಾಡುವಂಥದ್ದು, ಯಾವ್ಯಾವ ಥರದಲ್ಲಿ ಪ್ರಶ್ನೆಗಳು ಬರ್ಬೋದು, ಇದನ್ನೆಲ್ಲ ನಾವು ಮುಂಚಿತವಾಗಿ ಮಕ್ಕಳಿಗೆ ಹೇಳ್ತೇವೆ. ಮಕ್ಕಳು ಆ ಪ್ರಕಾರವಾಗಿ ಅದಕ್ಕೆ ತಯಾರಾಗ್ತಾರೆ.
ಮ್ಯಾಮ್, ಈಗ ಮುಂಬರುವ ಶಿಕ್ಷಕರಿಗೆ ಆಗಿರ್ಬೋದು, ಸಾಹಿತ್ಯಾಸಕ್ತರಿಗೆ ಯಾವ ರೀತಿಯಾದ ಒಂದು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಾ ಅಂತ ಹೇಳಿ? ಸಂದೇಶ ಅಂತ ಹೇಳಿದರೆ, ನಾನು ಭಾಷಾಧ್ಯಾಪಕಿಯಾಗಿ ಹೇಳ್ತಿರೋದೇನು ಕೇಳಿದರೆ, ನಾವು ಮಕ್ಕಳು ಇವತ್ತು ಎಷ್ಟು ವೇಗವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಕರಾದವರು ಇವತ್ತು ಹಿಂದೆ ಬೀಳಲಿಕ್ಕೆ ಆಗೋದಿಲ್ಲ. ನಾನು ಹೇಳೋದು, ಒಬ್ಬ ಭಾಷಾಧ್ಯಾಪಕನಾದವನು ಅವನು ನಿರಂತರವಾದ ಓದಿನಲ್ಲಿರಬೇಕು ಮತ್ತು ತಾನು ಓದಿದ ಒಳ್ಳೆ ವಿಚಾರಗಳೇನಿದ್ದಾವೆ ಅದನ್ನು ತನ್ನ ವಿದ್ಯಾರ್ಥಿಗಳಿಗೆ ದಾಟಿಸುವ ಕೆಲಸವನ್ನು ಮಾಡಬೇಕು. ಹಾಗಾಗಿ ಸಹಜವಾಗಿ ಮಕ್ಕಳಲ್ಲಿ ಆಸಕ್ತಿ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನನಗೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಗುರುಗಳು ನನಗೆ ಕೊಟ್ಟಂಥ ಪ್ರೇರಣೆ, ನಾನು ಇವತ್ತಿಗೂ ಕೂಡ ನನ್ನ ನೆನಪು ಮಾಡ್ಕೊಳ್ಬೇಕಾದ್ರೆ, ನನಗೆ ಪ್ರೈಮರಿ ಶಾಲೆಯಲ್ಲಿ ಪಾಠ ಹೇಳಿದಂಥ ಅಣ್ಣಪ್ಪ ಮಾಸ್ತರು ಅಂಥೇಳಿ, ಇವತ್ತು ಅವರಿಗೆ 87-88 ವರ್ಷ ವಯಸ್ಸು. ಅವರು ನನ್ನ ಶಿಕ್ಷಣ ಜೀವನದ ಪೂರ್ತಿ ಅವರು ಎಷ್ಟು ನನಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಅಂದರೆ, ನಾನು ಮುಂಬೈಯಲ್ಲಿ MA ಓದುವ ಕಾಲಕ್ಕೂ ಕೂಡ ಅವರು 15 ದಿನಕ್ಕೊಂದು ಪತ್ರ ಬರೀತಾಯಿದ್ರು ನನಗೆ, ನನ್ನ ವಿದ್ಯಾಭ್ಯಾಸದ ಕುರಿತಾಗಿ. ಪುಟಗಳ ಅದು 1-2 ಅಲ್ಲ, 10-12 ಪುಟಗಳ ಪತ್ರ. ಇವತ್ತಿಗೂ ನಾನು ಅದನ್ನು ಬಹಳ ಜತನದಿಂದ ಇಟ್ಕೊಂಡಿದ್ದೇನೆ, ನನ್ನ ಬಳಿ ಕಾಪಿಟ್ಕೊಂಡಿದ್ದೇನೆ. ಅದರಲ್ಲೆಲ್ಲ ಅವರು ನನಗೆ ಕೊಡ್ತಾ ಇದ್ದಂತಹ ಬೇರೆ ಅವರು ಓದಿದ ಬೇರೆ ಬೇರೆ ಪುಸ್ತಕಗಳ ಕುರಿತಾದ ಮಾಹಿತಿ, ಆಮೇಲೆ ನಾನು ಹೇಗೆ ವಿದ್ಯಾರ್ಥಿ ಜೀವನವನ್ನು ಕಳಿಬೇಕು ಅನ್ನೋದ್ರ ಕುರಿತಾದ ಹಿತವಚನಗಳು, ಇದೆಲ್ಲವೂ ಅವರ ಪತ್ರಗಳಲ್ಲಿ ಇತ್ತು. ಹಾಗಾಗಿ ನನಗೆ ಇವತ್ತಿಗೂ ಕೂಡ ಬಹಳ ಆಪ್ತ ಮೇಷ್ಟ್ರು. ನಾನು ಒಂದು 4 ದಿನದ ಹಿಂದೆ ಅಷ್ಟೇ ಹೋಗಿ ಅವರನ್ನು ಮತ್ತೆ ಮಾತಾಡಿಸಿ ಬಂದೆ. ಅವರು ಎಲ್ಲಿಯವರೆಗೆ ನನ್ನಂಥ ಒಬ್ಬಳು ಶಿಷ್ಯೆಯನ್ನು ಅವರು ಬಹಳ ಪ್ರೀತಿಯಿಂದ ನೋಡ್ತಾರಂದರೆ, ಅವರೇ ವಾರಕ್ಕೆ 2 ಸರ್ತಿ ಫೋನ್ ಮಾಡಿ ಮಾತಾಡ್ತಾರೆ. ಯಾಕಂದರೆ ಅವರು ತುಂಬ ಪುಸ್ತಕಗಳನ್ನು ಓದಿದವರು. ಆ ಕಾಲಕ್ಕೆ ಒಬ್ಬ ಪ್ರೈಮರಿ ಶಾಲೆಯ ಟೀಚರ್ ಆಗಿದ್ದು, ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲೂ ಕೂಡ ಬಹಳ ನಿರರ್ಗಳವಾಗಿ ಮಾತಾಡುವ, ಮತ್ತು ವಿದ್ಯಾರ್ಥಿಗಳನ್ನು ಓದುವುದರ ಕಡೆಗೆ, ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಈ ಬಯಲು ಶಾಲೆಯ ಪರಿಕಲ್ಪನೆ ಇದೆಯಲ್ಲ ನಮ್ಮಲ್ಲಿ, ಅಂದರೆ 4 ಗೋಡೆಗಳ ನಡುವೆ ಮಾತ್ರ ವಿದ್ಯಾರ್ಥಿ ಕಲಿಯುವಂಥದ್ದಲ್ಲ, ಅದರ ಹೊರಗಡೆ ಪ್ರಪಂಚದಲ್ಲೂ ಕೂಡ ಓದಬೇಕು. ಬಹುಶಃ ಮಕ್ಕಳನ್ನು ಆ ರೀತಿಯಲ್ಲಿ ತಯಾರು ಮಾಡಿದ ಮೇಷ್ಟ್ರವರು. ಪ್ರತಿ ಶನಿವಾರ ಒಂದೊಂದು ಕ್ಲಾಸಿನ ಮಕ್ಕಳನ್ನು ನಮ್ಮ ಊರಿನ ಯಾವುದಾದ್ರೂ ನದಿ ತೀರಕ್ಕೆ ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಈಜುವುದನ್ನು ಕಲಿಸ್ತಾ ಇದ್ರು ಅವರು. ಅಲ್ಲಿ ಬೇರೆ ಬೇರೆ ಮರಗಿಡಗಳ ಪರಿಚಯ ಮಾಡಿಸ್ತಾ ಇದ್ರು. ಈ ಮೂಲಕವಾಗಿ ನಮ್ಮನ್ನು ಬೆಳೆಸಿದವರು ಅವರು. ಹಾಗಾಗಿ ನಾನು ಬಹಳ ಖುಷಿ ಪಡ್ತೇನೆ. ನಾನು ಹಳ್ಳಿಯಲ್ಲಿ ಓದಿ ಬೆಳೆದದಾದರೂ ಕೂಡ ತುಂಬ ಈ ಹೃದಯ ಶ್ರೀಮಂತಿಕೆ ಅನ್ನೋದನ್ನು ನಮಗೆ ಬಾಲ್ಯದಲ್ಲಿ ನಮ್ಮ ಮನೆಯ ಸಂಸ್ಕಾರದಲ್ಲೂ ಸಿಕ್ಕಿದೆ, ನಮ್ಮ ಶಿಕ್ಷಣದಲ್ಲೂ ಕೂಡ ನಮಗದು ಸಿಕ್ಕಿದೆ. ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೂ ಕೂಡ ನಾವು ಶಿಕ್ಷಕರಾದವರು ಅದನ್ನು ದಾಟಿಸುವ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳೋದು. ಮ್ಯಾಮ್, ಈಗ ಯುವ ಬರಹಗಾರರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಈ ಕಥೆ, ಕವನ ಅಥವಾ ಪ್ರಬಂಧ, ಇದು ಫಾರ್ಮೆಟ್ ಅಂತ ಹೇಳಿ ಇರ್ತದೆ, ಯಾವ ರೀತಿಯಾಗಿ ಬರಬೇಕು ಅಂತ ಹೇಳಿ, ಅದ್ರ ಬಗ್ಗೆ ಹೇಳೋದಾದ್ರೆ ಮಕ್ಕಳಿಗೆ? ಇಲ್ಲ, ಆ ಫಾರ್ಮೇಟನ್ನು ಇಟ್ಕೊಂಡು ನಾವು ಹೇಗೆ ಬರೆಯೋದಕ್ಕಾಗ್ತದೆ? ಈಗ ಒಂದು ಕವನ ಬರೆಯುವಾಗ ಕವನಕ್ಕೊಂದು ಕಾವ್ಯ ಬಂಧ ಅಂತ ಇರ್ತದೆ ಅಲ್ವಾ? ಸಾಮಾನ್ಯವಾಗಿ ನೋಡಿ, ಆರಂಭದಲ್ಲಿ ನಾವು ಕವನ ಬರೆಯುವಾಗೆಲ್ಲ ಪ್ರಾಸಪದಗಳನ್ನು ಇಟ್ಕೊಂಡು ಬರಿತೇವೆ. ಅದು ಆರಂಭದಲ್ಲೂ ನಮ್ಮ ಕವನಗಳಿಗೊಂದು ಹಿಡಿತಬೇಕು ಅಂತ ನಾವು ಮಾಡ್ತೇವೆ. ಆದರೆ ಮತ್ತೆ ಮತ್ತೆ ಬರಿತಾ ನಾವು ಅದನ್ನು ಬಿಟ್ಟು ನಮ್ಮದೇ ಆದ ರೀತಿಯಲ್ಲಿ ನಾವು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ನಾನು ಒಂದು ಕವನ ಬರಿಬೇಕಾದ್ರೆ ನಾನೊಂದು 100 ಕವನ ಆದರೂ ಓದಬೇಕು. ಯಾಕಂದರೆ ಕವನ ಅನ್ನೋದು ನನ್ನ ಒಳಗಡೆ ಹುಟ್ಟುವಂಥದ್ದು ಅದು ಅಲ್ವಾ? ಆಮೇಲೆ ನಾನು ಅದನ್ನೊಂದು ಕವನವಾಗಿ ಕಟ್ಟುವುದು ಅಥವಾ ಬಂಧಿಸುವುದು ನಾನು. ಹಾಗಾಗಿ ಓದಿರಬೇಕಾದ್ರೆ ಹಿಂದೆ, ಯಾವುದೇ ಒಂದು ಸಾಹಿತ್ಯ ರಚನೆ ಹಿಂದೆ ನಿರಂತರವಾದ ಓದಿದ್ದಾಗ ನಮ್ಮ ಸಾಹಿತ್ಯ ರಚನೆಗಳು ಚೆನ್ನಾಗಿ ಬರ್ತವೆ. ಮ್ಯಾಮ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ನನಗೆ ಇಂತಹ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಅಭಿಮತ ಟಿವಿಯವರಿಗೂ ಕೂಡ ನನ್ನ ಧನ್ಯವಾದಗಳು. ಇದಾಗಿತ್ತು ಗುರುಬಿಯೋ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಲತಾ ಹೆಬ್ರಿ ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.